ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಡನ್ ಆಗಿ ವೇ ಆರ್ ಗೋಯಿಂಗ್ ಬೈ ಧರ್ಮಸ್ಥಳ. ಸೊ ಧರ್ಮಸ್ಥಳಕ್ಕೆ ಹೋಗ್ತಿದ್ವಿ. ಸಡನ್ ಆಗಿ ನೈಟ್ ಅಂದ್ಕೊಂಡ್ವಿ, ನಮ್ಮಮ್ಮ ಬಂದಿದ್ರು ಹಾಗೆ ಹೋಗೋಣ ಅಂತ. ಈಗ ಇನ್ನೂ ಒಂದು ಇಬ್ಬರು ಬರ್ತಾರೆ ನಮ್ಮ ಜೊತೆಲಿ. ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ. ಸೊ ಬೆಳಗ್ಗೆ ಇವಾಗ ನಮ್ಮ ಕಾರ್ ಕ್ಲೀನ್ ಮಾಡ್ತಾವ್ರೆ. ಲೇಟ್ ಆಗುತ್ತೆ ಅನಿಸುತ್ತೆ. ಬೆಟರ್ ಫಾರ್ಚುನರ್ ಎತ್ಕೊಂಡು ಹೋಗ್ಬೋದು. ಭೈ ಅಭಿ ನೈ ಹೋಗಾ ಕ್ಲೀನ್ ಹೋಗಾ ಅಭಿ ಕರ್ರಾ ಲೇಟ್ ಹೋತಾ. ಸೊ ಗೈಸ್ ಇವಾಗ ನೆಕ್ ಮೂಮೆಂಟಲ್ಲಿ ಇವ್ರು ಇನ್ನೂ ವಾಷಿಂಗ್ ಮಾಡ್ತವ್ರೆ. ಸೊ ಅದರ ರಿಗಾರ್ಡಿಂಗ್ ನಾವು ಇನ್ನೊಂದು ಕಾರ್ ಎತ್ಕೊಂಡು ಹೋಗ್ತೀವಿ. ಕಾರ್ ವಾಶ್ ಮಾಡ್ತವ್ರೆ, ಹಂಗೆ ನಡಿ B1ಗೆ ಆ ಕಾರ್ ಎತ್ಕೊಂಡು ಹೋಗೋಣ. ಗೈಸ್ ಬೆಳಗ್ಗೆ ಎದ್ಬಿಟ್ಟು ಇಟ್ಸ್ ಆಲ್ಮೋಸ್ಟ್ ಎಷ್ಟು ಬೇಗ ಟೈಮು 7 o'clock. 7 o'clock. ನಾವು ಇಷ್ಟೊತ್ತಲ್ಲಿ ಎದ್ದೇಳೋದೇ ಇಲ್ಲ. ಬಟ್ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ನೈಟ್ ಡಿಸೈಡ್ ಮಾಡಿ. ಸೊ ವಿ ಆರ್ ಆನ್ ದ ವೇ ಟು ಧರ್ಮಸ್ಥಳ. ಸಡನ್ ಡಿಸೈನ್. ನಾವು ಬೇರೆ ಮನೆಗೆ ನಮ್ಮತ್ತೆ ನೋಡಿ, ನಮ್ಮತ್ತೆ ನೆನೆ ಬಂದಿದ್ರು. ಸಡನ್ ಆಗಿ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದೀವಿ ಗೈಸ್. ಸೊ ಹಿಂಗೆ ಹೋಗೋಣ ಅನ್ಕೊಂಡಿದ್ದು ಹಂಗೆ ಹೋಗ್ತಾ ಇದೀವಿ. ಬರೀ ಏನಂದ್ರೆ ಬಿಫೋರ್ ಏನೋ ಪ್ಲಾನ್ ಮಾಡಿದ್ವಿ ಅಂದ್ರೆ ಏನೋ ಒಂದು ವರ್ಕ್ ಬೀಳುತ್ತೆ, ಏನೋ ಒಂದು ಕೆಲಸ ಬೀಳ್ತಿದೆ, ಹೋಗಕ್ ಆಗ್ತಿಲ್ಲ. ಸೊ ಅದ್ರ ರಿಗಾರ್ಡಿಂಗ್ ನಾವು ಆಕ್ಚುಲಿ ಸಡನ್ ಪ್ಲಾನ್ ಮಾಡೋದು ವರ್ಕ್ ಆಗುತ್ತೆ ಗೈಸ್. ತುಂಬಾ ದಿನದಿಂದ ಅನ್ಕೊಂಡು ಹೋಗೋಣ ಅಂದ್ರೆ ಆಗಲ್ಲ. ಸಡನ್ ಆಗಿ ನಾವು ಮಾಲ್ಡೀವ್ಸ್ ಹೋಗೋಣ ಅಂತ ತುಂಬಾ ದಿನದಿಂದ ಅನ್ಕೊಂಡ್ವಿ, ಆಗ್ಲೇ ಇಲ್ಲ. ಅದನ್ನ ಸಡನ್ ಆಗಿ ಅನ್ಕೊಂಡು ಹೋಗ್ಬಿಟ್ರೇನೆ ಆಗುತ್ತೆ. ಗೋವಾಗ ಅನ್ಕೊಂಡೇ ಇಲ್ಲ, ಸಡನ್ ಆಗಿ ಅನ್ಕೊಂಡು ಹಂಗೆ ಹೋಗ್ಬಿಟ್ವಿ. ಸೊ ರೆಗ್ಯುಲರ್ ಹಿಂಗೆ ಆಗ್ತಿದೆ. ಸೊ ನಮ್ದೆಲ್ಲ ಹಂಗೆ ಈ ಬಿಸ್ನೆಸ್ ಅಲ್ಲಿ ಇದ್ರೆ ಬರೀ ಕೆಲ್ಸಗಳಂತೂ ಇದ್ದೇ ಇರುತ್ತೆ. ಸೊ ಆ ವರ್ಕ್ ಪ್ರೆಷರ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಲೆವೆಲ್ ಇರುತ್ತೆ. ಫ್ರೀ ಸಿಕ್ದಾಗ ಹಾಗೆ ಹೋಗೋಣ ಅಂತ. ಸಣ್ಣ ಆಗ್ಬಿಟ್ಟಿದ್ದೀರಲ್ವಾ ಇವರು? ಕಷ್ಟ, ಮದ್ವೆ, ಸಂಸಾರ, ತಾಪತ್ರಯ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಏನು ಹೇರ್ಸ್ ಎಲ್ಲ ಫುಲ್ ಬಿಡ್ಬೇಕು ಅನ್ಕೊಂಡಿದ್ದಾರೆ ಗೈಸ್. ನೋಡುವ ಇವ್ರದ್ದು ನೆಕ್ಸ್ಟ್ ಲುಕ್ ಬೇರೆ ತರ ಇರುತ್ತೆ. ಒಂದೇ ಸ್ಟೈಲ್ ಅಲ್ಲಿ ಬೋರ್ ಹೊಡೆದ್ಬಿಟ್ಟಿದೆ. ಸೊ ಫುಲ್ ಹೇರ್ಸ್ ಬಿಡ್ತಾರೆ ಗೈಸ್. ಲೆಟ್ಸ್ ಸಿ ಇಸ್ ನ್ಯೂ ಲುಕ್ ಹೌ ಇಟ್ಸ್ ಗೋನಾ ಕಮ್ ಅಂತ. ಗೈಸ್ ವೇದಿಕ್ ಅಕ್ಕ ನಮ್ಗೆ ದೋಸೆ ತಗೊಂಡ್ಬಂದಿದ್ದಾರೆ ಎಲ್ಲಾರ್ಗು. ಮತ್ತೆ ಏನೇನೋ ಕೈಯಲ್ಲಿ ಏನೋ ಇಟ್ಕೊಂಡಿದ್ದಾರೆ. ಅದೇನಕ್ಕ? ಇದು ಚುಚ್ಚೂರಿ. ಸೊ ಎಲ್ಲ ತಗೊಂಡ್ಬಂದಿದ್ದಾರೆ. ಫ್ರೆಂಡ್ಸ್ ನನ್ನ ಹೈಲೈಟ್ ಮಾಡ್ತಿದ್ದೀನಿ ನೋಡಿ. ಓಹ್ ನೀನೆ ನೋಡ್ದೆ ಯಾವ್ದೋ ಪ್ರಮೋಷನ್ ಅಲ್ಲಿ ಹೋಗ್ಬಿಟ್ಟಿದ್ಯಲ್ಲಕ್ಕ. ಫ್ರೀ ಅದೆಲ್ಲ ನನಗೆ ಗೊತ್ತು. ಓಸಿ ಹಂಗೆಲ್ಲ ಹೇಳ್ಬೇಕು. ಕಸ್ಟಮರು ಅಕ್ಕ ಬೆಳಗ್ಗೆನೆ ಮಿಕ್ಸರ್ ತಂದಿದ್ದಾರೆ. ಬೆಳಗ್ಗೆನೆ ತಿಂದ್ರೆ ಅಷ್ಟೇ ಗೈಸ್. ಇವ್ರಿಗೆಲ್ಲ ಇವಾಗ ಫ್ರೀ ಆಗಿ ನೈಲ್ ಆರ್ಟ್ ಎಲ್ಲ ಬರ್ತಿದೆ. ನಮ್ಗೆ ಇವಳಿಗೂ ಬರ್ತಿದೆ ತುಂಬಾ ಪ್ರಮೋಷನ್ಸ್. ಮಾಡಕ್ಕೆ ಸೋಂಬೇರಿ ಮಾಡ್ತಾ ಇದೀನಿ ಗೈಸ್. ಇವಳಿಗೆ ಸ್ಯಾರೀಸ್ ಅದು ಇದು ಪ್ರಮೋಷನ್ ಬಂದ್ರೆ ಫ್ರೀಯಾಗಿ ಮಾಡ್ಬಿಡ್ತಾಳೆ. ಸ್ಯಾರೀಸ್ ಬಟಾ ಕೊಲಾಬು ಸ್ಯಾರೀಸ್ ಕಳ್ಸಿ ನಾನು ಮಾಡಿ ಕಳಿಸ್ತೀನಿ ಅಂತ. ಬಟ್ ಬೇರೆದೆಲ್ಲ ದುಡ್ಡು ಕೊಡ್ತೀನಿ ಅಂದ್ರೂ ಮಾಡಲ್ಲ. ದುಡ್ಡು ಕೊಡ್ತೀನಿ ಅಂದ್ರೂ ಮಾಡಲ್ಲ. ಅದೇ ಸ್ಯಾರೀಸ್ ಅವ್ರು ಯಾರೋ ಮೊನ್ನೆ ಸ್ಯಾರೀಸ್ ಕಳಿಸಿ ಬಟಾ ಕೊಲಾಬು ಬರೀ ಅಂತ ಹೇಳಿದ್ರೆ ಓಕೆ ಮಾಡ್ಬಿಟ್ಲು. ಬೇರೆಯವ್ರು ಯಾರೋ ಪಾಪ 5,000 ಕೊಡ್ತೀವಿ. ಅದ್ಯಾವುದೋ ಎಂತದ್ದು ಅಂತರ್ಯ ಡಿಸೈನರ್ಸ್. ಅಂತರ್ಯ ಅಲ್ಲ ಅಂತರ್ಯ ಸ್ಟೂಡೆಂಟ್. ಅಂತರ್ಯ ಅವ್ರ ಸ್ಟೂಡೆಂಟ್ ಅಕ್ಕ. ಡಿಸೈನರ್ ಔಟ್ಫಿಟ್ ನನಗೆ ಡಿಸೈನ್ ಮಾಡಿ ಕಳಿಸ್ತಾರೆ ಅವರು. ಅದೇ ಆ ತರದಾದ್ರೆ ಓಕೆ ಅವಳಿಗೆ. ನಂಗೂ ಆತರ ಯಾರನ್ನಿದ್ರೆ ಹೇಳಿ. ಓ ಅಂತರ್ಯ ಅವರೇ ನಮ್ ಕಣ್ಣಿಗೂ ಕಾಣಿಸಿ, ಅಲ್ಲ ನಿಮ್ ಕಣ್ಣಿಗೂ ನಾವು ಕಾಣಿಸ್ಲಿ. ಅಂತರ್ಯ ಅವ್ರದ್ದಂತೂ ಸಾಕಾಗಿರುತ್ತೆ ಬಿಡಕ್. ಅವ್ರದ್ದು ನೀವು ಇದೇ ಮಾಡಕ್ ಹೋಗ್ಬೇಡಿ, ನೆಕ್ಸ್ಟ್ ಲೆವೆಲ್ ಅವ್ರದ್ದು. ಒಂದ್ಸರಿ ವಿಸಿಟ್ ಮಾಡಿ ಅಕ್ಕ. ಇಟ್ಸ್ ರಿಯಲಿ ವೆರಿ ಗುಡ್. ಏನಕ್ಕ ಇದು ಗೈಸ್ ಏನ್ ಗೊತ್ತಾ, ಈಗ ವಿ ಆರ್ ಆನ್ ದ ವೇ ಟು ಧರ್ಮಸ್ಥಳ. ಸೊ ಹೋಗ್ಬೇಕಿದ್ರೆ ಹಾಸನ್ ಗೋಗಿ ಇವ್ರ ಸ್ಟೋರ್ ಇದೆ ಅಲ್ವಾ, ಸೊ ಅಲ್ಲಿಗೆ ಹೋಗಿದ್ವಿ. ದ ಫನ್ ಪಾರ್ಟ್ ಏನು ಅಂದ್ರೆ ಇವ್ರ ಸ್ಟೋರ್ಗೆ ಹೋಗ್ಬಿಟ್ಟು ಇವರೇ ನೆಕ್ಸ್ಟ್ ಲೆವೆಲ್ ಶಾಪಿಂಗ್ ಮಾಡಿದ್ದಾರೆ ಗೈಸ್. ನೋಡಿ ಆಲ್ರೆಡಿ ಶರ್ಟ್ ಚೇಂಜು. ಬೆಳಿಗ್ಗೆ ಯಾವ ಶರ್ಟ್ ಇತ್ತು ಹೇಳಿ? ಬೆಳಿಗ್ಗೆ ಯಾವ ಶರ್ಟ್ ಅನ್ನ ಇರಲಿ. ಸೊ ನೀವ್ ಹೇಳಿ ನಮ್ಮ ಸ್ಟೋರ್ ಅಲ್ಲಿ ನಾವೇ ಶಾಪಿಂಗ್ ಮಾಡ್ಬೇಕು ಏನಂತೀಯಕ್ಕ? ಸೂಪರ್. ನೆಕ್ಸ್ಟ್ ಲೆವೆಲ್ ಆಗಿ ನೀನು ಯೋಚನೆ ಮಾಡ್ತಾ ಇದೀಯಾ? ನಮ್ಮ ಬ್ರ್ಯಾಂಡ್ ಸೇರಿದ್ರು ನಮ್ಮ ಸ್ಟೋರ್ಸ್ ಅಲ್ಲೇ ತಗೊಬೇಕು. ಸೊ ಇಷ್ಟೇ ಅಲ್ಲ, ಇನ್ನ ಬೇಜಾನು ಡಿಕ್ಕಿಯಲ್ಲಿದೆ.
ಎಲ್ಮ ಅದು ಹಿಂದೆ ಇದೆಯಾ? ಬಿಡು. ಸೊ ಅಲ್ಲಿ ಶೂಸು ಮತ್ತೆ ಇವಳೇ ಸೆಲೆಕ್ಟ್ ಮಾಡಿದ್ಲು. ಗೈಸ್ ಏನ್ ಗೊತ್ತಾ, ದಟ್ ಈಸ್ ದ ಲಕ್ಕಿ ಪಾರ್ಟ್ ಆಫ್ ಹ್ಯಾವಿಂಗ್ ಅ ಕ್ಲೋತಿಂಗ್ ಸ್ಟೋರ್ ಗೈಸ್. ನೋಡಿ ಇವ್ರದ್ದು ಓನ್ ಮೆನ್ಸ್ ವೇರ್ ಕ್ಲೋತಿಂಗ್ ಇರೋದ್ರಿಂದ ಎಲ್ಗೋದ್ರು ಎತ್ತು ಹೊಸ ಬಟ್ಟೆ ಏನಂದ್ರೆ ಹಾಕೊಂಡು ನೆನೆ ನೈಟು ನನಗೆ ನನ್ನ ಶಾಪಿಂಗ್ ಅಂತಾನೆ ಐ ಹ್ಯಾವ್ ಟು ಪ್ಲಾನ್ ಗೈಸ್. ಸೊ ಅದಕ್ಕೆ ವಿಮೆನ್ ಬೇಗ ಓಪನ್ ಮಾಡ್ಬಿಡೋಣ ಅಂತ ನೆನ್ನೆ ಸಡನ್ ಆಗಿ ಅನ್ಕೊಂಡು ಧರ್ಮಸ್ಥಳಕ್ಕೆ ಬಂದಿದ್ದು. ಸೊ ನೈಟ್ ಪ್ಯಾಕ್ ಮಾಡಿಲ್ಲ ನಾನು. ಸೊ ನಾನೇನಂದ್ರೆ ಅಂದಿವೇಲ್ ಬಾ ತಲೆ ಕೆಡ್ಸ್ಕೊಂಬೇಡ, ಇವ್ರದ್ದು ನಾನೇ ಮಾಡಿದ್ದು. ನಾನೇನಂದ್ರೆ ತಲೆ ಕೆಡ್ಸ್ಕೊಂಬೇಡ ನೀನು. ಸೊ ನಾನು ಇವ್ರಿಗೆ ಹೇಳ್ದೆ ತಲೆ ಕೆಡ್ಸ್ಕೊಂಬೇಡ ಬಾ ಅಂದಿವೇಲ್, ಎಲ್ಲೋ ಒಂದು ಹತ್ರ ನಮ್ಮ ಶಾಪ್ಸ್ ಇರುತ್ತೆ ಅದೊಂದು ತೊಗೊಂಡು. ಸೊ ಬಂದರೆ ಇಲ್ಲಿ ಹಾಸನಲ್ಲಿ ನಮ್ಮ ಸ್ಟೋರ್ ಇತ್ತು. ನಮ್ಮ ಸ್ಟೋರಲ್ಲಿ ಹೋಗಿ ಒಳ್ಳೆ ಆಫರ್ ಕೊಟ್ಟು ಸ್ಟಾಕ್ ಅಂತೂ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ಜೋಡಿಸಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅಲ್ಲೇ ಶಾಪಿಂಗ್ ಮಾಡಿ ಅಲ್ಲೇ ರಿಯಾನ್ ಫ್ಯಾಬ್ರಿಕ್ದು ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ, ಅಬ್ಸರ್ವ್ ಮಾಡ್ಬೋದು. ಸೊ ಈ ಥರದ್ದು. ಸೊ ಇನ್ನೂ ಒಂದು 2-3 ಶರ್ಟ್ಸ್ ತೊಗೊಂಡು ಶೂಸ್ ತೊಗೊಂಡು ಅಲ್ಲಿಂದ ಏನು ರೀಚಾರ್ಜು ಫಾಸ್ಟಾಗಿ ಕೊಡಿ. ನಮ್ಮ ಅಕ್ಕ ಅಂತೂ ಬರೀ ತಿನ್ನೋದ್ರಲ್ಲೇ ಇರ್ತಾರೆ. 24 ಗಂಟೆ ತಿಂತಾನೇ ಇರು. ತಿನ್ನೋ ಟೈಮಲ್ಲಿ ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ಗೊತ್ತಾ, ಇವರು ಕರ್ಕೊಂಬಂದ್ರು ಒಂದಿಷ್ಟು ತಿನ್ನಕ್ ಕೊಟ್ಟಿದಾರ. ನಾದ್ರಿಗೂ ನಾನ್ ಚೆನ್ನಾಗಿದ್ದೀನಿ, ನನ್ ಬಾಡಿ ಮೇಂಟೈನ್ ಮಾಡ್ಬೇಕಂದಾಗ ಬಾಡಿ ಏನ್ ಮೇಂಟೈನ್ 0 ಸೈಜ್ ಆದ್ರೆ ಯಾರು ನೋಡ್ತಾರೆ ಅರುಣ್? ಎಲ್ಲ ಆಮೇಲೆ ಸಣ್ಣ ಇದ್ರೆ ವಿಡಿಯೋದಾಗ ಕಾಣಿಸೋದಿಲ್ಲ. ನಾನು ಸ್ವಲ್ಪ ದಪ್ಪ ಇದ್ರೆ ನೀಟಾಗಿ ಕಾಣಿಸ್ತೀನಿ, ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ಅಕ್ಕ ಡಯಟ್ ಅಂತೂ ನೆಕ್ಸ್ಟ್ ಲೆವೆಲ್. ಆಕ್ಚುಲಿ ಅವರು ನಮ್ಗೆ ಒಂದಿಷ್ಟ ಆಗೋದೇನಂದ್ರೆ ಆಲ್ಮೋಸ್ಟ್ ನಮ್ಮ ಇಂಡಿಯಲ್ಲಿ ಇಂಡಿಯಾ ಎಲ್ಲ ಸುತ್ತಾಡಿದ್ಯಾಕ, ಆಲ್ಮೋಸ್ಟ್ ಇಂಡಿಯಾ ಎಲ್ಲ ಸುತ್ತಾಡಿದ್ದಾರೆ ಅಷ್ಟೊಂದು. ನೆಕ್ಸ್ಟ್ ಇವಾಗ ವಿ ಆರ್ ಗೋಯಿಂಗ್ ಟು ಲದಾಖ್ ಟ್ರಿಪ್ ಮಾಡ್ತಾ ಇದೀವಿ ಗೈಸ್. ಲದಾಖಲ್ಲಂತೂ ನಾವಮ್ಮ ನೋಡು ಉಸಿರು ಆಡ್ಬೇಡ ಹೋಗ್ಬೇಡ ಅಂತ ಸೊಸೆಗೆ ಹೇಳ್ಕೊಡ್ತವ್ರೆ. ಎಂತ ಮಮ್ಮಿ ಇರ್ಬೇಕು ಹೇಳಿ. ಅಂತ ಕಡೆ ಮಾತ್ರ ಹೋಗ್ಬೇಡ್ರಪ್ಪ ಗೈಸ್. ಅಲ್ಲಿ ಬ್ರೀತ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಕನ್ಸರ್ನ್ ಇಂದ ಪಾಪ ನಮ್ಮ ಮತ್ತೆ ಹೇಳ್ತಾ ಇದ್ದಾರೆ ರೀಚಾರ್ಜ್ ಮಾಡು ಬೇಬ್. ಫಾರ್ಚುನರ್ ಇಟ್ಕೊಂಡು ಗೈಸ್ ನೋಡಿ, ಫಾರ್ಚುನರ್ ಕಾರಲ್ಲಿ ಓಡಾಡ್ತಾ ರೀಚಾರ್ಜ್ ಇಲ್ಲ ಅಂದ್ರೆ ಬೆಲೆ ಬೇಡ ಗೈಸ್. ನನ್ನ ಅಕೌಂಟಿಗೆ ದುಡ್ಡು ಕಳ್ಸಿದ್ರೆ ನಾನು ರೀಚಾರ್ಜ್ ಮಾಡ್ಬೋದು, ಇಲ್ಲಾಂದ್ರೆ ನಾನು ಹೆಂಗ್ ರೀಚಾರ್ಜ್ ಮಾಡ್ಲಿ ಗೈಸ್. ಇವಳಿಗೆ ಅವಾಗ ಒಂದ್ ಸ್ವಲ್ಪ ಪ್ರಮೋಷನ್ಸ್ ದುಡ್ಡು ಬರ್ತಾ ಇದೆ. ಆ ದುಡ್ಡೆಲ್ಲ ಏನ್ ಮಾಡ್ತಾವಳೆ ಅಂತ ಕೇಳಿ. ಏನ್ ಮಾಡ್ತಾ ಇದೀಯಾ? ಯಾವ್ದು ಇಲ್ಲ ಗೈಸ್, ಒಂದು ಬರ್ತಾ ಇಲ್ಲ, ಎಲ್ಲ ಇವರೇ ಇಸ್ಕೊಂತಾರೆ ಗೈಸ್. ನೋಡ್ಬಾ ನಾನು ಇಸ್ಕೊಂತೀನಮ್ಮ. ಇಸ್ಕೊಂಡಲ್ಲ, ಸುಳ್ಳು ಹೇಳ್ಬೇಡ. ನಿಮಗ್ ಗೊತ್ತಿಲ್ಲ. ಸುಮ್ಮನೆ ಇವಾಗ ನಾವಮ್ಮ ಹೇಳ್ತಾವ್ರಲ್ಲ ಇಸ್ಕೊಳಲ್ಲ, ಇವಳೆ ಏನೇನೋ ಸ್ಯಾರೀಸ್ ಅಂತೆ, ಪಿಂಡ ಅದೇನೋ ಬ್ಯೂಟಿ ಕಿಟ್ಸ್ ಇವಳ್ದೆಲ್ಲ ನೋಡ್ಬಿಟ್ರೆ ಗೈಸ್ ಹೇಳ್ತಾ ಇದೀವಲ್ಲ, ಒಂದು 10 ಜನ ಹುಡುಗಿರು ಮೇಕಪ್ ಮಾಡ್ಕೊಬಹುದು, ಅಷ್ಟೊಂದು ಬ್ಯೂಟಿ ಕಿಟ್ ಇದೆ ಅವಳ ಹತ್ರ. ಹೇಳಕ್ಕಾದ್ರೂ ಸ್ವಲ್ಪ ಇರ್ಬೇಕು ಬೇಬ್, ಸುಮ್ನೆ ಎಲ್ಲ ಹೇಳ್ಬಾರ್ದು ಗೈಸ್. ಈಸ್ ಗಿವಿಂಗ್ ಯು ಆಲ್ ರಾಂಗ್ ಇನ್ಫಾರ್ಮೇಶನ್. ನಾನೇ ನಿಮ್ಗೆ ಗೆಟ್ ರೆಡಿ ವಿತ್ ಮೀ ಮಾಡಿದ್ದೆ ಅಲ್ವಾ, ನಾನು ಅದ್ರಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ? ಯು ಗೈಸ್ ಓನ್ಲಿ ಟೆಲ್ ಮಿ. ಐ ಹಾರ್ಡ್ಲಿ ಯೂಸ್ಡ್ 1 or 2-3 ಪ್ರಾಡಕ್ಟ್ಸ್ ರೈಸ್. ನಾನು ಎಷ್ಟು ಬ್ಯೂಟಿ ಕಾನ್ಶಿಯಸ್ ಇದೀನೋ 10x ಟೈಮ್ ಇವ್ರಿದ್ದಾರೆ. ಅದೆಲ್ಲರಿಗೂ ಗೊತ್ತು ನಾನು ಹೆಂಗಿರ್ತೀನಿ ಏನು ಅಂತ. ಡೈಲಿ ಐಸ್ ಕ್ಯೂಬ್ಸ್ ಹಾಕೋದೇನು, ಸಿರಮ್ಸ್ ಹಚ್ಚೋದೇನು, ಗೈಸ್ ನಂದು ಒಂದು ಇಲ್ಲ, ಎಲ್ಲ ಇವಳು ಹೆಂಗೋ ಯೂಸ್ ಮಾಡಲ್ಲ, ತಂದಿರ್ತಾಳೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾಳೆ, ಅದು ವೇಸ್ಟ್ ಆಗೋದು ಬೇಡ ಅಂತ ನಾವು ಯೂಸ್ ಮಾಡ್ತೀವಿ. ಏನ್ಮಾ? ನನ್ ಮಗ ಸೋಪ್ ಕೂಡ ಹಾಕಲ್ಲ. ನ್ಯಾಚುರಲ್ ಬ್ಯೂಟಿಯ ರಹಸ್ಯ ನಿಮ್ಮಮ್ಮ ಬಾಯ್ ಬಿಡ್ತು ಕಣೋ. ಯಾಕೆ ಇಷ್ಟೊಂದು ಬ್ಯೂಟಿ ಅಂದ್ರೆ ಮುಖ ತೊಳೆಯಲ್ಲ, ಕ್ರೀಮ್ ಹಾಕಲ್ಲ. ನಮಗೆಲ್ಲ ಗೊತ್ತಾಗೋಯ್ತು ಗೈಸ್. ಹಂಗೆಲ್ಲ ಏನಿಲ್ಲ. ಸೊ ಬ್ಯೂಟಿ ಕ್ರೀಮ್ಸ್ ಆಗ್ತಾ ಇರ್ಲಿಲ್ಲ. ನಾನು ಕ್ಯಾಶುವಲ್ ಆಗಿ ಏನೇನು ಯೂಸ್ ಮಾಡ್ತಾ ಇರಲಿಲ್ಲ. ಇಲ್ಲ ಅವಳು ಚೆನ್ನಾಗಿದ್ಲಮ್ಮೆ. ಅಮೂಲ್ಯನ್ ಮದುವೆ ಆಗಿ ಜಾಸ್ತಿ ಚೆನ್ನಾಗಂತ. ನನಗೆ ಮದುವೆಗೆ ಮುಂಚೆ ಒಂದು ಪಿಂಪಲ್ ಇರ್ಲಿಲ್ಲ, ಈಗ ನೋಡಿ ಗೈಸ್ ಪಿಂಪಲ್ ನೋಡಿ ಎಲ್ಲ ಬಡಿ ಚಿಕ್ಕದೆಲ್ಲ ಎಲ್ಲ ಆಗ್ತಾ ಇರ್ತಾಳೆ. ಅದಕ್ಕೆ ಇಲ್ಲ ಪಾಪ ಮಾಡ್ತಾಳೆ. ಸೊ ಇನ್ನೊಂದು ಏನಂದ್ರೆ ವ್ಯವಹಾರ ಜಾಸ್ತಿ. ಏನ್ ಮಾಡೋದು ಹೇಳಕ್ಕ ವ್ಯವಹಾರ ಮೀನಿಂಗ್ ಯಾವಾರ ನಿಂಗೆ ಗೊತ್ತಲ್ಲ, ಅದೆಲ್ಲ ಹೇಳ್ಬಾರ್ದು. ಯಾವಾರ ದೊಡ್ಡ ವ್ಯವಹಾರಗಳು ನಡೀತಾ ಇರ್ತವೆ. ಸೊ ಸಿಗಾಬಟ್ಟೆ ಲೈಫ್ನ ಎಂಜಾಯ್ ಮಾಡ್ತಾಳೆ ನನ್ನ ಮದುವೆ ಮಾಡಿಕೊಂಡು. ಸೊ ಒಳ್ಳೆ ನೆಕ್ಸ್ಟ್ ಲದಾಖ್ ಟ್ರಿಪ್ಗೆ ಆಗ್ತಿದ್ದಾರೆ. ವಿ ಆರ್ ಗೋಯಿಂಗ್ ಟು ಲದಾಖ್, ಮನಾಲಿ, ಕಾಶ್ಮೀರ್ ಮತ್ತೆ ಇನ್ನೆಲ್ಲಕ್ಕ ನಾವಮ್ಮನೇ ಹೇಳ್ಕೊಡ್ತಾವಳಕ್ಕ ಹೋಗ್ಬೇಡ ಅಂತ. ನೋಡಿ ಗೈಸ್, ಎಂತ ಅಮ್ಮಂದಿರು ಇರ್ತಾರೆ. ಅತ್ತೆ ಸೊಸೆ ಸಂಬಂಧಗಳು ನೋಡಿ ಹೋಗ್ಬೇಡಿ ಅಂತ ನಮ್ಮಮ್ಮನೇ ಹೇಳ್ಕೊಡ್ತಾರೆ. ಮಾಲ್ಡೀವ್ಸ್ ಹೋಗೋಣ ಅಂದ್ರೆ ಲಡಾಖ್ ಕರ್ಕೊಂಡು ಹೋಗ್ತಿದ್ದಾರೆ. ಸಿ ಗೈಸ್, ಮಾಲ್ಡೀವ್ಸ್
ಬೇರೆ ದೇಶ ನಮ್ದು ಲಡಾಖ್ ಬಂದು ನಮ್ ಇಂಡಿಯಾದಾಗೆ ಎಷ್ಟು ಹೇಳಿಲ್ವಾ ಮೋದಿ ಹೇಳಿಲ್ವಾ ಹೋಗಿ ಲಡಾಖ್ಗೆ ಅಂತ. ನಮ್ಮತ್ತೆ ಹೋಗಿ ಅಂದ್ರೆ ನಾನು ಹೋಗ್ತೀನಿ ಗೈಸ್. ಏನ್ ಹೇಳ್ಮಾ ನೀನು? ಹೋಗಾಗ ನಿಂಗೆ ಇಷ್ಟ ಇದ್ರೆ ಹೋಗಮ್ಮ. ನೀನ್ ಹೇಳ್ಮಾ ಹೇಳಿ ಅತ್ತೆ, ಹೇಳಿ ಇವಾಗ. ಹೋಗೋದ ಬೇಡವಾ? ಅಯ್ಯೋ ಹೋಗ್ರಪ್ಪ. ಆಯ್ತು ಫಿಕ್ಸ್. ಹೋಗಿ ನೋಡ್ಕೊಂಡು ಗೈಸ್ ನಾನು ಏರ್ಸು ಫುಲ್ ಬಿಟ್ಬಿಡೋಣ ಅಂತ, ಅದಕ್ಕೆ ಏರ್ಸನ್ನ ಮೈಂಟೈನ್ ಮಾಡ್ತಾ ಇಲ್ಲ, ಫುಲ್ ಬಿಡೋಣ ಅಂತ ಇವರೇ ಹೇಳಿರೋದು. ನಾನೇನು ಹೇಳಿಲ್ಲ ಗೈಸ್. ಇಲ್ಲ ಸೇಮ್ ಹಿಂಗಿತ್ತು ಹಿಂಗೆ ಬೇಗ ಹೋಗಿ ಸ್ಟ್ರೈಟ್ ಮಾಡಿಸಿದೆ ಬೇ ಫುಲ್ಲು ಈ ತರ. ಅಲ್ಲ ನೋಡ ಈಗ ಅದಕ್ಕೆ ಈಗ ಕೂಲಿಂಗ್ ಹಿಂಗಿರೋದು. ಅಂದ್ರೆ ಸಾಕು ಅವಾಗ. ಅಕ್ಕ ಅವಾಗ ಒಂದ್ಸರಿ ಬಿಟ್ಟಿದ್ನಲ್ಲ ಅಕ್ಕ ಫುಲ್ಲು ಆ ತರ ಬಿಡ್ಲಾ ಅಂತ. ಚುಟ್ಟಿ ಕಟ್ಟಿ ಚೆನ್ನಾಗಿದೆ, ಸುಮ್ಮನೆ ಹಂಗೆ ಮೇಂಟೈನ್ ಮಾಡಿ. ಹೆಂಗೆ ಇವಾಗ ಹೆಂಗಿದಾರೆ ಹಂಗೆ ಮೇಂಟೈನ್ ಮಾಡಿ. ಯಾಕೆ ಫಸ್ಟ್ ಚೆನ್ನಾಗಿಲ್ಲ? ಅದು ಚೆನ್ನಾಗಿತ್ತು, ಅದು ಬೇಡಪ್ಪ, ಅದು ಸ್ಟ್ರೈಟ್ ಏನೇನೋ ಮಾಡ್ಸಾಕಿದ. ಅದೊಂದ್ಸರಿ ಸೆಂಟ್ರಾಗ ಒಂದ್ಸರಿ ಮಾಡ್ತಿದ್ದೆ ಗೊತ್ತಾ ಅರುಣ್? ಚೆನ್ನಾಗಿರ್ಲಿಲ್ಲ. ಚೆನ್ನಾಗಿರ್ಲಿಲ್ಲ. ಫಸ್ಟ್ ಚೆನ್ನಾಗಿತ್ತು. ಇದು ಯಾವ್ದೋ ಮೂವಿನಲ್ಲಿ ದೇವರಾಜು ಹಿಂಗ್ ಅಂತಾರಲ್ಲ, ಇವನಿಂದ ಕುಡ್ಕೊಂಡು ಫ್ಯಾಷನ್ ಆಗೋಯ್ತು. ಗುಡಿ ಬಂಡೆಲ್ಲ ಟ್ರೆಂಡ್ ಆಗ್ಬಿಟ್ಟಿತ್ತು ಒಂದು ಟೈಮಲ್ಲಿ. ಗೈಸ್ ನಾವ್ ಹೆಂಗೆ ಗೊತ್ತಾ, 10th ಇಂದಾನು ಇದೇ ತರ ಅವ ಮೇಂಟೈನ್ ಮಾಡ್ಕೊಂಬಂದಿದ್ದು. ನಾವೇನ್ ಮಾಡ್ತೀವೋ ಅದೇ ಟ್ರೆಂಡು. ಮೇಂಟೈನ್ ಮಾಡಿದ್ಯಾ? ಕಾಲೇಜಲ್ಲಿ ಅಕ್ಕ, ಕಾಲೇಜ್ ಬೇಡ, ಹೆಂಡತಿ ಇದ್ದಾಳೆ, ಮತ್ತೆ ಮಾತಾಡೋಣ ಕಾಲೇಜ್. ಏನೋ ಗೈಸ್, ಹೆಂಡತಿ ಅಂದ್ರೆ ಬಾರಿ ಬಯೋ ತರ ಹೇಳ್ತಾ ಇದಾರೆ. ಇದೆಲ್ಲ ಯಾವ್ದು ಇಲ್ಲ, ಇಷ್ಟಲ್ಲಿ. ಅದಕ್ಕೆ ಸಂಸಾರ ತಾಪತ್ರಯಗಳು ಗೈಸ್ ಹೇಳ್ತೀನಿ ನೋಡಿ. ಆದ್ರೂ ಹೆಂಡತಿ ಮುಂದೆ ಹೆಂಡತಿ ಮುಂದೆ ಏನಿಲ್ಲ, ನಥಿಂಗ್. ಹೆಂಡತಿ ಅಂದ್ರೆ ಭಯನೇ ಇಲ್ಲ ಗೈಸ್. ಕಮ್ ಆನ್. ಓ डिप्रेशन में रहता हूँ हमेशा, अभी मैं डिप्रेशन में हूँ. ಡಿಪ್ರೆಷನ್ ಯಾರೊಬ್ರು ನಮ್ಮ ಬಗ್ಗೆ ಮಾಡಿದ್ರಲ್ಲಕ್ಕ ಅವನು, ಅದು ಏನು ಕಾರ್ ಅಂತೆ, ಫಾರ್ಚುನರ್ ಹಿಂಗ್ ಬರುತ್ತಂತೆ, ಅದನ್ನ ಶರ್ಟ್ ಅಂತೆ. ಲವ್ ಶರ್ಟ್ಗೂ ಫಾರ್ಚುನರ್ಗೆ ಏನೋ ಸಂಬಂಧ ಇದೆಯೇನೋ. ಶರ್ಟೇ ಬೇರೆ, ಕಾರೇ ಬೇರೆ. ಆ ಕಾರು ಹುಟ್ಟಿದಾಗಿಂದ ಹೇಳ್ತೀನಲ್ವಾ, ನಾವು ಅಪ್ಪನ ಕಾಲದಿಂದ ನಾವು ಒಂಥರ ಐಫೈ ಟಿಕ್ಕಾಗೆ ಬೆಳೆದವರು. ಸೊ ಆ ಟೈಮಲ್ಲೇ ನಾವು ಕಾರ್ ತಗೊಬೇಕು ಫಾರ್ಚುನರ್ ಅಂತ. ಆ ಕಾಲದಾಗೆ 2000 ಅಂದ್ರೆ ಎಷ್ಟು ಗ್ರೇಡ್. ಹೋಗಿ ಡೆಲಿವರಿ ಆಗಿದ ತಕ್ಷಣ ಹೋಗಿ ನಮ್ಮ ಯಜಮಾನ್ರು ನಮ್ಮಮ್ಮ ಹೋಗಿ ತಗೊಂಡ್ಬಂದಿದ್ರು. ನಮ್ ಡ್ಯಾಡ್ ಆ ತರ ಬೆಳೆಸಿರೋದು ಗೈಸ್. ನಾವು ಏನಾಯ್ತು ನಿಮ್ಮಮ್ಮ? ಸೊ ಹೇಳ್ತೀವಲ್ಲ, ನಾನು ಆಲ್ಮೋಸ್ಟ್ ಅಕ್ಕ ಸೆಕೆಂಡ್ ಇಯರ್ ಇದ್ದೆ ಗೈಸ್. ಸೆಕೆಂಡ್ ಇಯರ್ ಅಲ್ಲಿ ಇರ್ಬೇಕಾದ್ರೆ ಹರ್ಲೆ ಡೇವಿಡ್ಸನ್ ಆಲ್ಮೋಸ್ಟ್ 12 lakhs 13 lakhs ಸಮಥಿಂಗ್ ಆ ಥರದ್ದೇ ಅವಾಗ್ಲೇನೆ ನಾವು ಅಮ್ಮ ಕೊಡಿಸಿದ್ರು. ಸೊ ಆ ಟೈಮಲ್ಲಿ ಅಂದರೆ ಒಂದು ಶೋ ಅಂದರೆ ನೋಡಿ, ಹೆಂಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಹುಡುಗನಿಗೆ ಒಂದು ಡ್ರೀಮ್ ಇರುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಏನೋ ಒಂದು ಮಾಡಿರ್ತೀವಿ, ಲೋನ್ ತೊಗೊಂಡಿರ್ತೀವಿ, ತಿಂಗಳ ಲೋನ್ ಕಟ್ಕೊಂಡು ಹೋಗ್ತೀವಿ, 8 ವರ್ಷ ಕಟ್ಟಬೇಕು. ಅದ್ರ ಕಷ್ಟ ನಮಗೆ ಗೊತ್ತಿರುತ್ತೆ. ಅವ್ರು ಯಾರೋ ಗೊತ್ತಿಲ್ದಿರೋರು ಅದಕ್ಕೆ ಇದಕ್ಕೆ ಕ್ವಾಲಿಟಿಗೆ ಅದಕ್ಕೆ ಕಂಪೇರ್ ಮಾಡೋಕೆ ಹೋಗ್ಬಿಡಿ. ನೋಡಿ ನಮ್ಮ ಅಂಗಡಿ ನಾವೇ ನಮ್ಮ ಬಟ್ಟೆ ಹಾಕ್ತಾ ಇದೀವಿ, ಏನೂ ಆಗಿಲ್ಲ. ಏನಾನ ಆಗಿದೆಯಲ್ಲಕ್ಕ, ಚೆನ್ನಾಗಿದೆ. ಅದಕ್ಕೆ ಏನಾನ ಹೋಗ್ಲಿ ಮೀನಿಂಗ್ ಇದೆಯಾ ಅವ್ರು ಮಾಡಿದ್ದಕ್ಕೆ ವಿಡಿಯೋ? ಅವ್ರು ಸುಮ್ಮನೆ ಮಾಡಿ, ಅದು ಒಳ್ಳೆ ಇರ್ಕೊಳವ್ರೆಲ್ಲ ದೇವರಂತ ಮನುಷ್ಯರು. ನಿಜ, ಅವರೆಲ್ಲ ಇದ್ರೆ ಎಲ್ಲರನ್ನು ಬೆಳೆಸೋದೇ ಅಂತವ್ರು. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟ್ ಆಫ್ ಆಲ್. ಆ ವಿಡಿಯೋ ಮಾಡಿಲ್ಲ ಅಂದಿದ್ರೆ ಅಷ್ಟು ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ. ಅವ್ರಿಗೆ ಫಸ್ಟ್ ಅವ್ರು ಸೂಪರ್ ಆಗಿ ಎಡಿಟಿಂಗ್ ಮಾಡಿದ್ದಾರೆ, ಏನ್ ಸಖತ್ತಾಗಿ ಎಡಿಟಿಂಗ್ ಮಾಡಿದಾರೆ ಗೊತ್ತಾ, ಸೂಪರ್. ಅವ್ರು ಥ್ಯಾಂಕ್ಸ್ ಹೇಳು. ಓಕೆ, ನೆಕ್ಸ್ಟ್ ಟೈಮ್ ಗೈಸ್ ಇವ್ರಿಗೆ ಮಾಡಿ. ನಾನು ಹಂಗೆಲ್ಲ ಬರ್ಬೇಡಿಯಪ್ಪ, ನನ್ನ ಮುಖನೇ ತೋರಿಸ್ಬೇಡಿ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಜನರಲಿ ಗೈಸ್ ಒಂದು ಹೇಳ್ತೀನಿ ನೋಡಿ, ಸೋಷಿಯಲ್ ಮೀಡಿಯಾ ಅಂತ ಹೊಸ್ದಾಗ ಯಾರ್ಯಾರು ಬರ್ತಾ ಇದ್ದೀರೋ, ನಾವೆಲ್ಲ ಯೂಟ್ಯೂಬ್ಗೆಲ್ಲ ಇದು ಹೊಸ್ದಾಗ ಬರೋರಿಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ. ನೀನು ಎಷ್ಟೇ ಸಾಚ ಆಗಿದ್ರು ನಿನ್ನ ಬಗ್ಗೆನೂ ಒಂದೇನೋ ಒಂದು ಮಾಡೇ ಮಾಡ್ತಾರೆ. ಅಕ್ಕ ಇದನ್ನೇನಂತೀಯ ಅಕ್ಕ? ಅಭಿಯಣ್ಣ ಇದ್ರ ಬಗ್ಗೆ ಹೇಳೋಣ. ಸೊ ನಮ್ಮ ಹೊಸಬ್ರಿಗೆ, ಇವಾಗ ನಾವು ಹೊಸಬ್ರು, ನಾವು ಸ್ಟಾರ್ಟ್ ಮಾಡಿ ಫೇಸ್ ಮಾಡಿದಾಯ್ತು, ಇನ್ನ ಬರೋರ್ಗೆ ಹೇಳೋಣ. ಬರೋರ್ಗೆ ಏನಂದ್ರೆ, ಇವಾಗಿನ ಇದ್ರಲ್ಲಿ ಬಿಸ್ನೆಸ್ ತುಂಬಾ ಕಷ್ಟ ಇದೆ. ಕ್ವಾಲಿಟಿ ಕೊಡ್ತೀವಿ ನಾವು, ಈಗ 100% ಕ್ವಾಲಿಟಿ ಕೊಟ್ಟೆ ಇಷ್ಟು ಜನ ಹಿಂಗ್ ಮಾತಾಡ್ತಾರೆ. ಎಲ್ಲದಕ್ಕೂ ಏನು ಗೊತ್ತಾ, ಯಾರು ಏನೇ ಅನ್ಕೊಂಡ್ರು ನಾವು ಮಾಡೋದನ್ನ ಮಾರಲ್ ಆಫ್ ದಿ ಸ್ಟೋರಿ ಒಂದೇ, ಕಸ್ಟಮರ್ ಬರ್ತಾರೆ, ಮಾಡಿದ್ರೆ ಬಟ್ಟೆ ನೋಡ್ತಾರೆ, ಕ್ವಾಲಿಟಿ ಇಷ್ಟ ಆದ್ರೆ ತಗೊಂತಾರೆ, ಇಷ್ಟ ಆಗಿಲ್ಲ ಅಂದ್ರೆ ತಗೊಳಲ್ಲ.
ಬಟ್ ನಾವು ಪ್ರಾಂಪ್ಟ್ ಆಗಿ ನಾವು ಕೊಡೋದು 100% ಅಕ್ಕ ಕ್ವಾಲಿಟಿ. ನೀನ್ ಹೇಳಕ್ಕ 100 ಜನಕ್ಕೆ ನಾವು ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ. ಅದ್ರಾಗ ಒಬ್ಬರು ಇಬ್ರು ನಮಗೆ ಕೆಡ್ದಾಗ ಬೈದೇ ಬರ್ತಾರೆ. ಆದರೆ 99 ಜನ ಒಳ್ಳೇದಾಯ್ತು, ನಿಮ್ಮಿಂದ ಕಡಿಮೆ ರೇಟಿಗೆ ಬಟ್ಟೆ ಸಿಕ್ತು, ನಮ್ಗೆ ಇಷ್ಟು ಚೆನ್ನಾಗಿರೋ ಬಟ್ಟೆಗಳು ಇಷ್ಟು ಕಡಿಮೆ ರೀತಿ ಖುಷಿ ಪಡ್ತಾರೆ. ಆದರೆ ಒಬ್ಬರು ಇಬ್ರು ಮಾತ್ರ ಬ್ಯಾಡ. ಓಕೆ ಒಂದ್ ಹೇಳಿ ಅಭಿ ಅಣ್ಣ, ನೀನು ಫೀಲ್ಡ್ ಅಲ್ಲಿ ಎಷ್ಟು ವರ್ಷದಿಂದ ಇದೀಯಣ್ಣ? ನಂದು 12 ಇಯರ್ಸ್ ಆಯ್ತು. ನಮ್ಮ ಹತ್ರ ಇರೋರೆಲ್ಲ 12 ಇಯರ್ಸ್ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು. ಅಣ್ಣ ಮುಂಚೆ ಕ್ರೇಜ್ ಇತ್ತ ಅಣ್ಣ ನಾನು ಬರೋದಕ್ಕಿಂತ ಮುಂಚೆ? ಬಟ್ಟೆ ನಾವೆಲ್ಲ ಅವಾಗ್ಲೇನೆ ಬಿಫೋರ್ ಕೊರೋನಾದಲ್ಲೇ ನಮ್ಮ ಶಾಪ್ಗಳಿದ್ದು ಬ್ರೋ. ಅವಾಗ್ಲೇನೆ ಬಟ್ಟೆ ಅಂದ್ರೆ ಕಮ್ಮಿ ರೇಟಲ್ಲಿ ಕೊಟ್ರು ಜನಕ್ಕೆ ಅಷ್ಟು ಗೊತ್ತಾಗ್ತಾ ಇಲ್ಲ. ನೀವು ಬಂದ್ಮೇಲೆ ಒಂದು ಅಡ್ಡ ಅಂತ ಏನ್ ಮಾಡಿದ್ರಿ ಅವಾಗ್ಲೇನೆ ಬಟ್ಟೆ ಕ್ರೇಜೇ ಸ್ಟಾರ್ಟ್ ಆಯ್ತು. ಗೈಸ್ ಒಂದು ಅಡ್ಡ ಇರ್ಲಿಲ್ಲ ಗೈಸ್. ಇವತ್ತು ನಾನು ಅದ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಇವತ್ತು ಬೆಂಗಳೂರಲ್ಲಿ ಅರೌಂಡ್ 10-20 ಅಡ್ಡಾಗ್ಲಿದಾವೆ. ಸೊ ಎಲ್ಲರೂ ಮಾಡ್ಲಿ. ಒಂದ್ ಟೈಮಲ್ಲಿ ಹೇಳ್ಬೇಕಾದ್ರೆ ಹೇಳ್ತೀನಿ ನೋಡಿ ಏನಕ್ಕೆ ನಾನು ಇದನ್ನ ಹೇಳ್ತಾ ಇದೀನಿ ಅಂತ. ಒಂದು ಟೈಮಲ್ಲಿ ಗುಡಿ ಬಂಡೆ ಅಂತ ಒಂದು ಊರಲ್ಲಿ ಅರುಣ್ ಅಡ್ಡ ಅಂತ ಇಡ್ಬೇಕಾದ್ರೆ ಈ ತಾತಂದಿರೆಲ್ಲ ನಮ್ಮ ಅಂಗಡಿ ಪಕ್ಕದಲ್ಲಿ ಟೀ ಕುಡಿಯೋಕೆ ಬರೋರು. ಏಮ್ರ ಅಪ್ಪಿ ಅದೇ ಅಡ್ಡ ಅನ್ನೋರು. ನೆನಪಿದೆಯಮ್ಮ ನಿನಗೆ? ಸೊ ಗೈಸ್ ಹಂಗೆ ಇಮಿಟೇಟ್ ಮಾಡೋರು. ಏನಿದು ಅಡ್ಡ 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 ಅಂತ. ಅಡ್ಡ ಅಂದರೆ ಏನು ಗೊತ್ತಾ, ಇದೊಂದು ಒಂಥರ ಬೇರೆ ಥರ ನೋಡ್ತಾ ಇದ್ರು. ಸೊ ಇವಾಗ ಹೇಳ್ತಾ ಇದೀನಲ್ವಾ, ಬ್ಯಾಂಗ್ಳೂರು ಅಂದರೆ ನಾನು ಹೇಳ್ತೀನಿ ನಾವೆಷ್ಟು ಸೈಕಲ್ ಹೊಡೆದಿದ್ದೀವಿ ಅಂತ. ಫಸ್ಟು ಕುಂಟೆಲಿ ಈಜಾಡಿದ್ವಿ, ಕೆರೆಗೆ ಬಂದ್ವಿ, ಕೆರೆಯಿಂದ ಸಮುದ್ರದಲ್ಲಿ ಬಂದು ಈಜಾಡ್ತಾ ಇದ್ದೀವಿ. ಹಂಗಂದ್ಮೇಲೆ ನದಿ ಗಿದಿ ಎಲ್ಲ ನೋಡ್ಕೊಂಬಂದ್ಬಿಟ್ಟಿದ್ದೀವಿ. ಸೊ ನಮ್ಗೇನು ಹೊಸ್ದಲ್ಲ. ಹಿಂದೆ ಹೊಡೆದು ಸೈಕಲ್ ಹೊಡಿಬೇಕಾದ್ರೂ ಹೊಸ್ದಲ್ಲ, ಪುನಃ ಸ್ಟಾರ್ಟ್ ಮಾಡ್ಬೇಕಂದ್ರೂ ಅದನ್ನೆಲ್ಲ ಯಾಕಂದರೆ ಒಂದೇ ಸರಿ ಹೈಪ್ ಹೋಗಿದ್ರೆ ಅವ್ನಿಗೆ ಮ್ಯಾಟರ್ ಆಗುತ್ತೆ. ಏನಂತೀಯಕ್ಕ? ಸೊ ನಾನು ಹೇಳೋದು ಒಂದೇ, ಈಗ ಎಂಟ್ರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಾಗಲಿ, ಇನ್ನೊಬ್ರು ಸ್ಟಾರ್ಟ್ ಮಾಡೋರಾಗಲಿ, ಯಾವುದೇ ಒಂದು ಬಿಸ್ನೆಸ್ಸಲ್ಲಾಗಲಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಮತ್ತು ನೀವೇನೋ ಸೋಷಿಯಲ್ ಮೀಡಿಯಲ್ಲಿ ಇದ್ದೀವಿ ಅಂದರೆ ನಿಮಗೆ ಅಂತ ಟಾಂಗ್ ಕೊಡೋಕ್ಕಂತೂ ರೆಡಿ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ, ನೋಡಪ್ಪ ಅರುಣ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಈ ಥರ ಸ್ಟಾರ್ಟ್ ಮಾಡ್ದ, ಈ ಥರ ಒಂದು ಟ್ರೆಂಡ್ ಕ್ರಿಯೇಟ್ ಆಯಿತು, ಈ ಥರ ಒಂದು ಸೆನ್ಸೇಷನ್ ನ್ಯೂಸ್ ಆಯಿತು ಅಂತ ಯಾರನ್ನ ಮಾತಾಡಿದ್ರೆ, ಒಂದು ವಿಡಿಯೋ ಮಾಡಿದ್ರೆ ಓಡುತ್ತಾ? ವಿಡಿಯೋ ಓಡುತ್ತಾನಕ್ಕ? ಓಡಲ್ಲ. ಅದೇ ಅರುಣ್ ಹಂಗೆ ಹಿಂಗೆ ಮಾಡ್ದ ಅಂತ ಹೇಳಿದ್ರು ಅಂದರೆ ಓಡುತ್ತೆ. ಸೊ ನಮ್ಮ ಜನಕ್ಕೆ ಪಾಸಿಟಿವ್ಗಿನ್ನ ನೆಗೆಟಿವ್ ಥಿಂಗ್ಸನ್ನು ನೋಡೋದು ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಯೂಸ್ ಜಾಸ್ತಿ ಬರುತ್ತೆ. ಸೊ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ನನ್ನ ಕಡೆಯಿಂದ ಬೆಸ್ಟ್ ಸಜೆಷನ್ ಏನಂದರೆ, ತಲೆನೇ ಕೆಡಿಸ್ಕೊಂಬಿಡಿ ಯಾರೇನು ಮಾತಾಡಿದ್ರು. ವಾಟ್ ಯು ವಿಲ್ ಟೆಲ್? ಎಸ್ ಗೈಸ್, ಸ್ಟಾರ್ಟ್ ಮಾಡಿ, ತಲೆ ಕೆಡ್ಸ್ಕೊಂಬೇಡಿ. ಏನಾದರೂ ಆಬ್ವಿಯಸ್ಲಿ ಇಟ್ಸ್ ಗೋನಾ ಹ್ಯಾಪನ್. ಜಾತ್ರೆ 33 ವರ್ಷ ಆಯಿತು. ನಮ್ಮೂರಲ್ಲಿ ಇನ್ನೊಂದು ನಮ್ಮಮ್ಮ ಅದನ್ನು ಬೇರೆ ಹೇಳಿ ಅಂತ ಇದ್ದಾರೆ. ಜಾತ್ರೆ ನಡೀತಾ ಇದೆ ಗೈಸ್. 33 ಇಯರ್ಸ್ ಆದಮೇಲೆ ನಮ್ಮ ಪಯ್ಯೂರಲ್ಲಿ ನಮ್ಮ ನಾಗೇಂದ್ರ ಅಂಕಲ್, ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು ನಮಗೆಲ್ಲ. ಈಗ ಅರುಣ್ ನಟ ಹೆಂಗೆ ಅಂತ ಹೇಳಿದ್ರೆ, ನಾನೊಬ್ಬ, ಆದರೆ ನನ್ನ ಹಿಂದೆ ಈ ಥರದ ಅಂಕಲ್ಗಳು ತುಂಬ ಜನ ಇದ್ದಾರೆ. ಸೊ ಆ ಥರ. ಸೊ ನಾಗೇಂದ್ರ ಅಂಕಲ್ ಅಂತ ನಮ್ಮ ಪಯ್ಯೂರಲ್ಲಿ PNR ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಆ ಊರಲ್ಲಿ ಜಾತ್ರೆ ನಡೀತಾ ಇದೆ. ಎಷ್ಟು ವರ್ಷಮ್ಮ? 33 ವರ್ಷ ಆಯ್ತು. 33 ಇಯರ್ಸ್ ಆದಮೇಲೆ ಜಾತ್ರೆ ನಡೀತಾ ಇದೆ. ಗ್ರ್ಯಾಂಡ್ ಆಗಿರುತ್ತೆ. ಅವರೆಲ್ಲರೂ ಸೇರಿ ಒಂದೇ, ಎಲ್ಲ 5-6 ಜನ ಸೇರ್ಕೊಂಡು ಒಂದೇ ಒಟ್ಟಿಗೆ ಮಾಡ್ತಾ ಇದ್ದಾರೆ. 5-6 ನಂಬರ್ಸ್ ಸೇರ್ಕೊಂಡು ಒಟ್ಟಿಗೆ ಮಾಡ್ತಿದ್ದಾರೆ. ಬಟ್ ಗ್ರ್ಯಾಂಡ್ ಆಗಿರುತ್ತೆ. ಸೊ ಗುಡಿ ಬಂಡೆ, ಈ ಪಯ್ಯೂರು, ಇದ್ ಕಡೆ ಸರೌಂಡಿಂಗಲ್ಲಿ ಇರೋರು ಮಾತ್ರ ಜಾತ್ರೆ ಮಾತ್ರ ಮಿಸ್ಸೇ ಮಾಡಕ್ಕೆ ಹೋಗ್ಬೇಡಿ. ಡೇಟ್ ಏನ್ಮಾ? ಇವಾಗ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ. 3ನೇ ತಾರೀಕು. ಸೊ ಎಲ್ಲರೂ ಜಾಯ್ನ್ ಆಗಿ. ಜಾತ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ತುಂಬ ವರ್ಷ 33 ಇಯರ್ಸ್ ಆದಮೇಲೆ ಒಂದು ಜಾತ್ರೆ ಮಾಡ್ತಿದ್ದಾರೆ. ಸೊ ಊರೆಲ್ಲ ಸೇರಿ. ಸೊ ತುಂಬ 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 ಗ್ರ್ಯಾಂಡ್ ಆಗಿರುತ್ತೆ. ಗೈಸ್ ಈಗ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಅರುಣ್ ಅವ್ರಿಗೆ ಸೋಡಾ ಕುಡಿಬೇಕಂತ ನೋಡಿ. ಏನು ಬೇಬ್? ಏನೋ ಕುಡಿತಿದ್ದಾರೆ ನೋಡಿ ಗೈಸ್. ಈಗೆಲ್ಲ ಮಾಡೋದು ತಗೋಬೇಕು. ಸೊ ಇದೆ ಫುಲ್. ಇದು 2 ಥರ ಸೋಡಾ ಇದೆ. ಮಡ್ಕ ಸೋಡಾ ಮತ್ತೆ ಉಕ್ಕಿ ಬರುತ್ತಲ್ಲ ಆ ಥರ ಸೋಡಾ. ಗೈಸ್ ನೋಡಿ ಗೈಸ್, ಉಕ್ಕಿ ಬರೋ ಸೋಡಾ ಕುಡಿತಿದ್ದಾರೆ. ಹೆಂಗಿದೆ? ಮೆಣಸಿಕಾಯಿ ಬೇರೆ ಹಾಕಿದ್ದಾರೆ. ಎತ್ತಿ ಮೆಣಸಿಕಾಯಿ ತೋರ್ಸೋರು ನೋಡಿ. ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಸೊಕ್ಕ ಇಲ್ಲಿ ಮಡಿಕೆ ಜ್ಯೂಸ್ ಅಂತ ಒಂದು ಆಯಿತು. ಮತ್ತೆ ಇವಾಗ ಮಡಿಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಸಕ್ಕತ್ತಾಗಿದೆ. ಹೆಂಗಿದೆ ಬ್ರೋ ಟೇಸ್ಟು? ನೋಡಿ
ಸೆಕೆಂಡ್ ರೌಂಡ್ ಮತ್ತೆ ಏನೋ ಮಡಿಕೆ ಅಲ್ಲೇನೋ ಕುಡಿತಾ ಇದ್ದಾರೆ. ಬೇಬ್ ವಾಟ್ ಯು ಡ್ರಿಂಕಿಂಗ್? ಶೋ ಯರ್ ನೋ ಬೇಬ್ ಇದರಲ್ಲೆಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ ಬೇಬ್. ಲುಕ್ ಅಟ್ ಯು. ಇಲ್ಲ ಹಾಕ್ತೀನಿ ಒಬ್ಬೊಬ್ರಿಗೆ ಹಾಕ್ಲಾ? ಹಾಂ ಬ್ರೋ ಸ್ವಲ್ಪ ಸೈಡ್ ಬನ್ನಿ. ಸೈಡ್ ಬನ್ನಿ ಅಂತ ಸಖತ್ತಾಗಿದೆ. ಇಲ್ಲಿ ಹೊಗೆ ಬರ್ಲಿ ಬೈಲಿ. ಈಗ ನೇತ್ರಾವತಿ ನದಿ ಹತ್ರ ಬಂದಿದ್ದೀವಿ ಗೈಸ್. ಇಲ್ಲಿ ಈಗ ನಮ್ಮ ಬೇಬಿ ಸ್ನಾನ ಮಾಡ್ಕೊತಾರೆ. ಲಾಕ್ ಮಾಡಲಾ ಗೈಸ್? ಇಲ್ಲಿ ಮದುವೆಗೆ ಮುಂಚೆ ಇಲ್ಲಿ ಬಂದು ₹1 ಕಾಯಿನ್ ಬೇರೆ ಹಿಂಗೆ ಇಟ್ಕೊಂಡು ಇದು ಮಾಡಬೇಕು ಅಂತ ಏನೇನೋ ಹೇಳಿದರು ಇವರು ಡ್ಯಾಡಿ. ನಾವಾಗೆಲ್ಲ ಬಂದು ಮಾಡಿದ್ವಿ, ಮತ್ತು ಅದಾದಮೇಲೆ ಮದುವೆ ಆದಮೇಲೆ ಬರ್ತೀವಿ ಅಂತ ಅಂದಿದ್ವಿ. ಬಟ್ ಇಷ್ಟು ದಿನ ಆದ್ರೂ ಬರೋಕ್ಕಾಗಿಲ್ಲ. ಇವಾಗ ವಿ ಕೇಮ್. ವಾಟ್ ವಿಲ್ ಡನ್? ಯಾ ಫೈನಲಿ ವಿ ಆರ್ ಹಿಯರ್ ಗೈಸ್ ಆಫ್ಟರ್ ಮ್ಯಾರೇಜ್. ಆಫ್ಟರ್ ಮ್ಯಾರೇಜ್ ಚಪ್ಪಲಿ ಎಲ್ಲ ನೋಡ್ಬೋದು. ಹಾಂ, ಇದೇ ನೇತ್ರಾವತಿ ನದಿ. ಸೊ ಇಲ್ಲಿ ಏನು ಗೊತ್ತಾ, ಸೊ ಹರಿತಾ ಇರೋ ನೀರು ಇರುತ್ತೆ, ಅದಕ್ಕೆ ಫ್ರೆಶ್ ನೀರು ಇರುತ್ತೆ. ಸೊ ಇಷ್ಟೆಲ್ಲ ಗಲೀಜಿದ್ರು ಏನಕ್ಕೆ ಫ್ರೆಶ್ ವಾಟರ್ ಇರುತ್ತೆ ಅಂದರೆ, ಸೊ ನೀವು ಒಬ್ಸರ್ವ್ ಮಾಡ್ಬೋದು, ಅಲ್ಲಿಂದ ಹರಿತಾನೇ ಇರುತ್ತೆ 365 ಡೇಸ್. ಇದು ಹರಿತಾ ಇರುತ್ತಲ್ಲ, ಅದಕ್ಕೆ ಫ್ರೆಶ್ ವಾಟರ್ ಇರುತ್ತೆ. ನೋಡಿ ಇಲ್ಲಿಗೆ ಬಂದ್ವಿ. ಅಕ್ಕ ಏನೋ ಹೇಳ್ತವ್ರೆ. ಇವಳು ಲೆಕ್ಚರರ್ ಅಂತ ನಾನು ಅನ್ಕೊಂಡೆ. ಅಮೂಲ್ಯ ಲೆಕ್ಚರರ್ ಅಲ್ಲ, ಏನು ಪ್ರೊಫೆಸರ್ ಅಂದ್ರೆ ಡಿಗ್ರಿ ಅವರಿಗೆ ಲೆಕ್ಚರರ್, MSc ಅವ್ರಿಗೆ ಮಾಸ್ಟರ್ಸ್ ಅವ್ರಿಗೆ ಮಾಡಿದ್ದೆ. ಅಂದ್ರೆ ಇವಳಿಗಿನ ದಪ್ಪ ಇರ್ತಾರೆ, ಉದ್ದ ಇರ್ತಾರೆ, ಅಂತವ್ರಿಗೆ ಪಾಠ ಹೆಂಗಿತ್ತೆ ಎಕ್ಸ್ಪೀರಿಯನ್ಸ್ ನಿಂದು? ಸೊ ಅಂಥವ್ರಿಗೆಲ್ಲ ಕ್ಲಾಸ್ ಹೇಳ್ಕೊಡೋರು. ಏನಿಲ್ಲ, ಮೊನ್ನೆ ಅವ್ರು ನನ್ನ ಸ್ಟೂಡೆಂಟ್ಸ್ ನ ಮೀಟ್ ಅಣ್ಣ ಇಲ್ಲೇ. ಕೇಳಿ ಅವ್ರು ಕೇಳಿದ್ರು ನಮ್ಮ ಸ್ಟೂಡೆಂಟ್ಸ್. ಸೊ ಇಲ್ಲಿ ಇವತ್ತು ನಮ್ಮ ಫಾರ್ಚುನರ್ನ ಅಕ್ಕ ಪೂಜೆ ಮಾಡಿಸ್ತವ್ರೆ. ಅಕ್ಕ ಏನಕ್ಕೆ ಅಕ್ಕ ಇಲ್ಲಿ ಪೂಜೆ? ಅರುಣ್ದು ದೃಷ್ಟಿಯಾಗಿದೆ ಎಲ್ಲ ಕಣ್ಣು ಫಾರ್ಚುನರ್ ಅಂತ ಯಾರು ಬ್ರ್ಯಾಂಡ್ ಅಂತಿದ್ರಲ್ಲ, ಆ ಬ್ರ್ಯಾಂಡಿಗೆ ಪೂಜೆ ಮಾಡಿಸ್ತೀವಿ, ಯಾರ ಕಣ್ಣು ಬೀಳ್ಬಾರ್ದು ಅಂತ. ಅದಕ್ಕೆ ಪೂಜೆ ಮಾಡಿಸೋಣ ಅಂತ ಇಲ್ಲಿ. ಸೊ ಗೈಸ್ ಈಗ ನಮಗೆ ಡೈರೆಕ್ಟ್ ದರ್ಶನ ಸಿಕ್ಕಿದೆ. ಸೊ ನಮ್ಮ ಕಾರ್ನ ಒಳಗಡೆ ಬಿಡ್ತಿದ್ದಾರೆ. ವೇದಿಕಾ ಪರ್ಫಾರ್ಮೆನ್ಸ್ ವೇದಿಕಾ ಅವ್ರ ಇನ್ಫ್ಲೂಯೆನ್ಸ್ ಇಂದ ವಿ ಆರ್ ಗೋಯಿಂಗ್ ಇನ್. ಸೊ ದೇವಸ್ಥಾನದ ಒಳಗಡೆಗೆ ಡೈರೆಕ್ಟ್ ಆಗಿ ಬಿಟ್ರು. ನಮ್ಮ ಫಾರ್ಚುನರ್ನ ಎಲ್ಲ ಪೂಜೆ ಮಾಡಿಸ್ಲಿಕ್ಕೆ ಡೈರೆಕ್ಟ್ ಆಗಿ ಬಿಡ್ತಿದ್ದಾರೆ. ವೇದಿಕಾ ಅಕ್ಕ ಎಲ್ಲೆಲ್ಲ ಇಟ್ಟಿದ್ಯಾಕ? ಯಾವಾರ ಅದು ಯಾವ ನೋಡಿ ಇದು ಈಗ ಒಳಗಡೆ ತಗೊಂಡ್ಬಂದ್ರು. ಗೈಸ್ ಫೈನಲಿ ಸೊ ನಮ್ಮ ಕಾರ್ ಅಲ್ಲೇ ಪಾರ್ಕ್ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲು. ಅದು ಹೆಂಗಿದೆಯಾ ಬೇಬ್ ನೀನು? ಗೈಸ್ ಈಗ ನಮಗೆ ಡೈರೆಕ್ಟಾಗಿ ಎಂಟ್ರಿ ಸಿಕ್ತು. ಸೊ ಇಲ್ಲಿಂದ ಎಲ್ಲ ಅಕ್ಕನ ದಯ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್ ನೋಡಿ. ನೆಕ್ಸ್ಟ್ ಲೆವೆಲ್ ಬಿಸಿಲು. ಇದು ಶೇಡ್ಸ್. ಬಿಸಿಲು ಮುಖದ ಮೇಲೇ ಬೀಳ್ತಾ ಇದೆ. ಶೇಡ್ಸ್ ಅಂತ. ಶೇಡೇ ಬೇಡ ನಿಮಗೆ, ಶೇಡ್ಸೇ ಬೇಡ. ದೇವಸ್ಥಾನದಲ್ಲೇ ಏನೆಲ್ಲ ಮಾಡ್ತಿದ್ದಾರೆ ನೋಡಿ. ಅಕ್ಕ ಅಂತೂ ಹೆವಿ. ಅಕ್ಕ ಗೈಸ್ ಈಗ ನಮ್ಮ ಕಾರ್ಗೆ ಪೂಜೆ ನಡೀತಿದೆ ಧರ್ಮಸ್ಥಳದಲ್ಲಿ. ಹೆಲೋ ಬೈಬಿ. ಈಗ ನಮಗೆ ಡೈರೆಕ್ಟ್ ದರ್ಶನ ಸಿಕ್ಕಿದೆ. ಡೈರೆಕ್ಟ್ ದರ್ಶನ ಸಿಕ್ಕಿದೆ ಅಂತ ಒಂದು 10 ಸತಿ ಹೇಳಿದೀಯಾ. ನಾವು ಯಾವ ಟೆಂಪಲ್ಗೆ ಹೋದ್ರೆ ಡೈರೆಕ್ಟ್ ದರ್ಶನ ಮಾಡಿಲ್ಲ ಹೋಗ್ಲಿ ಹೇಳು. ದರ್ಶನ ಆಯಿತು. ಹೋಗಿ ವೆರಿ ಬ್ಲೆಸ್ಡ್ ಗೈಸ್. ಹೌದಾ? ವಿಡಿಯೋ ಮಾಡೋಂಗಿಲ್ಲ ಅಂತ ಬಾಯ್ ಗೈಸ್. ಗೈಸ್ ಈಗ ದರ್ಶನ ಮುಗಿತು, ಕೂತ್ಕೊಂಡಿದ್ದೀವಿ. ಹಿಂಗಾಯ್ತು ಬೇಬ್ ದರ್ಶನ? ತುಂಬ ಚೆನ್ನಾಗಿತ್ತು. ಅಲ್ಲಿ ಗೊತ್ತಿರೋರಿದ್ರು. ನಮ್ಮ ದೇವ್ರ ದಯ ನಮ್ಗೆ ಒಳ್ಳೆ ದರ್ಶನ ಆಯಿತು. ಅದೇ ಹೇಳ್ತಾ ಇದೀವಲ್ಲ, ನಾವು ಒಂದು ಹತ್ರ ಒಳ್ಳೇದು ಮಾಡಿದ್ರೆ ನಮ್ಗೊಂದು ಹತ್ರ ದೇವ್ರು ಒಳ್ಳೇದು ಮಾಡ್ತಾರೆ ಅಂತ. ಹೀಗೆ ಏನಂತೀಯ ಬೇಕು? ಸೊ ಇಲ್ಲಿ ಅಲ್ಲಿ ಪೂಜಾರಿ ಸಹ ನಮ್ಮನ್ನು ಕಂಡಿಡಿದು ಅಲ್ಲೇ ನಿಂತ್ಕೊಂಡು 1-2 ನಿಮಿಷ ದೇವ್ರ ಮುಂದೆ ಬಿಟ್ಟಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ದರ್ಶನವೂ ತುಂಬ ಚೆನ್ನಾಗಾಯಿತು.
ಗೈಸ್ ಈಗ ದರ್ಶನ ಎಲ್ಲ ಮುಗೀತು. ಸೊ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇವಳಂತೂ ಆಗಲೇ ತಲೆ ಸುತ್ತಾ ಇದೆ ಅಂದರು, ಟೆನ್ಷನ್ ಆಗಿಬಿಟ್ಟಿತ್ತು 2 ನಿಮಿಷ. ಗೈಸ್ ಈಗ ಊಟಕ್ಕೆ ಬಂದ್ವಿ. ಪ್ರಸಾದ ತಿನ್ನಲೇಬೇಕು ಅಂತ ಇವರು ಇಲ್ಲಿಗೆ ಕರ್ಕೊಂಬಂದರು. ಬೇಬಿ ಅಂತೂ ನಮ್ಮ ಬೇಬಿ ಅವರು ಫುಲ್ ಸುಸ್ತಾಗಿದ್ದಾರೆ. ದೇವ್ರ ದರ್ಶನ ಮಾತಾಡೋ ಮೂಮೆಂಟ್ ಅಲ್ಲೆಲ್ಲ ಎನರ್ಜಿ ಫುಲ್. ಇವಾಗ ರೈಸ್ ತಿಂದಿಲ್ಲ ಅಂದ್ರೆ ಅವಳಿಗೆ ಫುಲ್ ಕೋಪ ಹೋಗ್ತಾಳೆ. ಅವಾಗ ಈ ಜೂಳಿ ಮರಿತಾರ ಕೈ 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 ಅಂತ ಇರ್ತಾಳೆ. ಸೊ ಅದು ಏನಕ್ಕೆ ಅಂದರೆ ಅವಳು ಹಂಗೆ ಕಾಣಿಸ್ತಾ ಇರ್ತಾಳೆ. ನೋಡಿ ಅವಳು ಓದ್ ಜನ್ಮದಲ್ಲಿ ಮೇ ಬಿ ಪೊಮೋರಿಯನ್ ಸಾಕೋ ಹುಡುಗಿ ಆಗಿರಬೇಕು, ಇಲ್ಲ ಪೊಮೋರಿಯನ್ ಆಗಿರಬೇಕು. ನೋಡಿ ಏನ್ ಬೇಕಾದ್ರೂ ಹೇಳ್ತಾರೆ ಗೈಸ್, ಇವ್ರು ಹೇಳಿದ್ದೇನು ನಂಬೇಡಿ ಆಯ್ತಾ. ಅವ್ರು ಕೊಯ್ ಅನ್ನೋದು ನಿಮಗೆ ಇಲ್ಲಿವರೆಗೂ ನನಗೆ ಯಾವುದು ಸಿಗ್ಲಿಲ್ಲ. ಸೊ ನೆಕ್ಸ್ಟ್ ಟೈಮು ಶೋರಾಗಿ ವಿಡಿಯೋ ಮಾಡಾಕಿರ್ತೀನಿ. ನಾನು ನೋಡಿದ್ರೆ ನನ್ನ ಮುಖ ನೋಡಿದ್ರೆ ಹಂಗ ಅನ್ಸುತ್ತೆ. ಅಯ್ಯಯ್ಯೋ ಮುಖ ನೋಡಿದ್ರೆ ದೇವ್ರು ಅನಿಸ್ತಾಳೆ, ಆದ್ರೆ ಒಳಗಡೆ ಅದು ನಾಗವಲ್ಲಿ ಬಂದಂಗೆ ಬರುತ್ತೆ ಅವಾಗ. ಆದ್ರೆ ಒಳ್ಳೆ ಹುಡುಗಿ ನಮ್ಮ ಅಮೂಲ್ಯ ಅಷ್ಟು ಒಳ್ಳೆ ಹುಡುಗಿ ಯಾರು ಸಿಗಲ್ಲ. ಅರುಣ್ಗೆ ಯಾವ ಜನ್ಮದಾಗ ಪುಣ್ಯ ಮಾಡಿದ್ರು ಒಳ್ಳೆ ಇವಳು ಪುಣ್ಯ ಮಾಡಿರ್ಬೇಕು ನನ್ನ ಪಡೆಯೋದಕ್ಕೆ. ನಾನು ಅಮೂಲ್ಯನ ಕಡೆ. ಹೆಣ್ಮಕ್ಳು ಯಾವತ್ತಿದ್ರು ಸ್ಟ್ರಾಂಗ್. ಎಷ್ಟು ಚೆನ್ನಾಗಿ ನೋಡ್ಕೊಂತೀನಿ ಗೊತ್ತಾ ಹೇಳ. ತುಂಬಾ ಚೆನ್ನಾಗಿ ನೋಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದೇ ಒಂದು ಆಮ್ಲೆಟ್ ಮಾಡಿಸ್ಕೊಂತಾನೆ ಬೆಳಗ್ಗೆ. ಜಾಸ್ತಿ ಎಲ್ಲ ಕೆಲಸ ಕೊಡಲ್ಲ ಗೈಸ್, ಹೇಳು. ಹೌದು, ಜಾಸ್ತಿ ಏನು ಕೆಲಸ ಕೊಡಲ್ಲ. ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೇಳ್ತಾರೆ, ಲಂಚ್ ಮಾಡಕ್ಕೆ ಹೇಳ್ತಾರೆ, ಡಿನ್ನರ್ ಮಾಡಕ್ಕೆ ಹೇಳ್ತಾರೆ, ಆಮೇಲೆ ಹಾಗೆ ಬಿಸ್ನೆಸ್ ನೋಡ್ಕೊಡಕ್ಕೆ ಹೇಳ್ತಾರೆ, ಬ್ಲಾಗ್ಸ್ ಮಾಡಕ್ಕೆ ಹೇಳ್ತಾರೆ. ಇನ್ನ ಲಿಸ್ಟ್ ಇದೆ. ಇದು ಏನೇನೋ ಹೇಳ್ತಾರೆ. ಸುಸ್ತಾದ್ರೆ ಮಲಗಿಸ್ಕೊಳಕ್ಕೆ ಹೇಳ್ತಾರೆ. ಅವ್ರು ಫಸ್ಟ್ ಆಫ್ ಆಲ್ ಅವ್ರನ್ನ ಟೇಕ್ ಕೇರ್ ಮಾಡಬೇಕು ಗೈಸ್. ದಟ್ಸ್ ಎ ವೆರಿ ಬಿಗ್ ಡೀಲ್. ಒಳ್ಳೆ ಬೇಬಿ ತರ ಇವರು. ಬೇಬಿ ಹೇಳ್ತೀನಿ ಅಷ್ಟೇ. ಆಕ್ಚುಲಿ ಏನ್ ಗೊತ್ತಾ ಗೈಸ್, ಇವರು ಪೇರೆಂಟ್ಸು ಫಾರಿನ್ಗೆ ಹೋಗಿದ್ರು. ಅವಾಗ ಕೇಳಿಸ್ಕೊಳ್ಬೇಕು ಇದನ್ನ. ಆ ಫಾರಿನ್ಗೆ ಹೋದಾಗ ಒಂದು ಪಾಪು ಸಿಕ್ತಂತ, ಅದು ಅಮೂಲ್ಯ ಅಂತ. ಅದಕ್ಕೆ ಎತ್ಕೊಂಡ್ಬಿಟ್ಬಿಡಿ. ಇವಳು ಎಷ್ಟು ರಿಚ್ ಅಂತ ನಿಮ್ಗೆ ಗೊತ್ತಿಲ್ಲ ಗೈಸ್. ಹೆಂಗೆ ಅಂತ ಹೇಳಿದ್ರೆ ಅವಳು ಎಷ್ಟು ರಿಚ್ ಅಂತ ಹೇಳಕ್ಕ ಎಕ್ಸಾಂಪಲ್. ಸಕ್ಕತ್ ರಿಚ್. ಏನ್ ಗೊತ್ತಾ, ಏನಾನ ಸಣ್ಣ ಬಟ್ಟೆ ಇದ್ರೂ ಎಸ್ದು ಬಿಡ್ತಾಳೆ. ಬೇಡ ನಮ್ಮ ಹತ್ರ ಇದೆಯಲ್ಲ ಅಂತ ಬಿಸಾಕ್ತಾಳೆ. ಇವ್ರದ್ದು ಕ್ಲೋತಿಂಗ್ ಫ್ಯಾಕ್ಟ್ರಿ ಇಟ್ಕೊಂಡು ಕ್ಯಾ ಬೇಡ. ನೆಕ್ಸ್ಟ್ ಲೆವೆಲ್ ಅಮೂಲ್ಯ. ಸೊ ಅಕ್ಕ ಅವ್ರು ಏನೋ ಒಂದು ಹೇಳ್ತವ್ರೆ. ನೆಕ್ಸ್ಟ್ ಲೆವೆಲ್ ರೈಸು ಮತ್ತೆ ಗೈಸ್ ಒಂದು ಹೇಳ್ಬೇಕಂದ್ರೆ ಒಂದು ಓಪನ್ ಅಪ್ ಆಗಿ ಹೇಳ್ತೀವಿ ನೋಡಿ. ಒಂದು 3 ವರ್ಷದ ಹಿಂದೆ ಎಷ್ಟು ಕಷ್ಟಪಟ್ಟಿದ್ವಿ ಅಂದರೆ ಅದಕ್ಕೆ ಅವತ್ತು ಕಷ್ಟಪಟ್ಟಿರೋದಕ್ಕೆ ಇವತ್ತು ಹೆಂಗಿದೆ ಅಂತ ಅಕ್ಕ ಕೇಳೋಣ. ನಿಜ. ನಾವು ಒಂಥರ ದೇವರಿಗೆ ಬೇಗ ಹತ್ರ ಆಗೋರು ಅನ್ಸುತ್ತೆ. ಸಿಕ್ಕಾಪಟ್ಟೆ ನಮ್ಗೆ ದೇವ್ರ ದರ್ಶನ ತುಂಬ ಚೆನ್ನಾಗಿತ್ತು. ಎಲ್ಲ ಕರೆದು ದರ್ಶನ ಕೊಡ್ತಾಯಿದ್ರು. ಅದೇ ನಂಗೆ ಎಂತ ಖುಷಿ ಅನ್ಸುತ್ತಲ್ವ. ಅವರು ನೋಡಿ ಗೈಸ್, ಎಲ್ಲ ದುಡ್ಡಿನ ಇಂಪಾರ್ಟೆಂಟು ಒಂದು ಹೆಸರು. ಯಾಕಂದರೆ ನಾವೆಲ್ಲ ಒಂದು ಒಳ್ಳೇದು ಮಾಡಿರೋದಕ್ಕೆ ನೀವು ನಂಬಲ್ಲ ಗೈಸ್, ಮೂರು ಸರಿ ಕರ್ದಿ ದರ್ಶನ ಆಗಿದೆ ನಮಗೆ. ಏನಕ್ಕ? ಆಮೇಲೆ ನಾವೇ ದರ್ಶನ ಮಾಡಿಕೊಂಡ್ರೆ ಬೇರೆಯವ್ರಿಗೂ ದರ್ಶನ ಆಗಬೇಕಲ್ವ, ಅದಕ್ಕೆ ಸಾಕು. ದೇವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಸಾಕು. ಈ ಜಾಗಕ್ಕೆ ಬರೋದೇ ದೊಡ್ಡ ಖುಷಿ. ದರ್ಶನಕ್ಕಿಂತ ದೇವ್ರ ಸ್ಥಳಕ್ಕೆ ಬರೋದೇ, ಧರ್ಮಸ್ಥಳ ಬರೋದೇ ದೊಡ್ಡ ಖುಷಿ. ಹೌದು ವಿಹಾಹ ಭೂಜ ನಮ್ಮು ಅಂತ ಸಾಂಗ್ ಆಗ್ತಾ ಇದಾರೆ ಅಕ್ಕ. ಹಲೋ ಗೈಸ್, ನಾನು ಏನು ಗೊತ್ತಾ, ನಾನು ಸ್ವಲ್ಪ ಬಿಟ್ಬಿಡ್ತೀನಿ ಗೈಸ್ ಈ ನಡುವೆ. ಬಿಸ್ನೆಸ್ ಆಚೆಗೆ ಬಂದರೆ ತಲೆ ಕೆಡಿಸ್ಕೊಂತೀನಿ. ಈಗ ಸ್ವಲ್ಪ ಕಮ್ಮಿ ಆಗಿದೆ ಗೈಸ್. ಸಂಸಾರ ತಾಪತ್ರಯಗಳು ನೋಡಿ. ನಾವು ಆಚೆ ಬಂದಿದ ತಕ್ಷಣ ನಮ್ಮ ಕಾರ್ ಎಂಟ್ರಿ ಆಗ್ತದೆ. ನಿಮ್ಗೆ ತೋರಿಸ್ತೀನಿ ಹಂಗೆ. ಡೀಸೆಲ್ ಖಾಲಿನಣ್ಣ? ಎನಿ ಟೈಮ್ ಆನ್ ಮಾಡಿಬಿಟ್ಬಿಟ್ಟರು ಬ್ರೋ. ನಾನೇನು ಹೇಳ್ದೆ, ಫೋನಲ್ಲಿ ತೋರಿಸ್ತಾ ಇತ್ತು ಕಾರ್ ಆನಲ್ಲೇ ಇದೆ ಅಂತ. ಹೌದಾ? 500 ರೂಪೀಸ್ ಹಾಕ್ಸಿದ್ವಿ, ಎಲ್ಲ ಖಾಲಿಯಾಗೋಯ್ತಾವೆ. ಎಷ್ಟಿಗೆ ಹಾಕ್ಸಿದ್ರೆ? 5500. ನಾನು ಹೇಳ್ದೆ ಅಕ್ಕ, ಇದು ಒಳ್ಳೆ ಇದು ಕುಡ್ದಂಗೆ ಕುಡಿಯೋತಕ್ಕ, ಎಲೆಕ್ಟ್ರಿಕಲ್ ತಗೋ ಅಂದೆ. ಕೇಳ್ತೀಯಾ? ಕೇಳಲ್ಲ. ಹಿಂಗ್ ಆನ್ ಮಾಡ್ಕೊಂಡು ಕೂತಿದ್ರೆ ಅಷ್ಟೇ. ಗೈಸ್ ಇಲ್ಲಿ ನೋಡ್ಬೋದು ಅಮೂಲ್ಯ ಅವರು ಮೀನು ಹಾಕ್ತಿದ್ದಾರೆ. ಅಲ್ಲಿ ನೋಡಿ ಕ್ರೇಜಿ ಎಷ್ಟೊಂದಿದಾವಣ. ಸ್ವಲ್ಪ ಹಾಕೋ ಬೇ. ನೋಡಿ ಈಗ ನಮ್ಮ ಬೇಬಿ ಫಿಶ್ಗೆ ಫುಡ್ ಹಾಕ್ತಿದ್ದಾರೆ. ಎಷ್ಟು ದೊಡ್ಡ ಫಿಶಸ್ ಎಲ್ಲ ಬರ್ತಿದೆ ನೋಡಿ. ಹೌದು. ತಿಂತು ಫಿಶ್ ಎಲ್ಲ ಚಂದ ಫುಡ್ ತಿಂತು. ನಾವು ಇಟ್ ವಿಲ್ ಡಿಸ್ಪರ್ಸ್. ಅಲ್ಲಿ ನೋಡ್ಬೇಕು ಎಷ್ಟು ದೊಡ್ಡ ಫಿಶಸ್ ಎಲ್ಲ ಇದಾವೆ. ಹೌದು, ತಿನ್ನಕ್ಕೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ.
ಇಲ್ಲಿ ಟೆಂಪಲ್ ಇದೆ ಗೈಸ್. ಈಗ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಸೋಡಾ ಅಲ್ಲಿ ಒಂದು ಸರಿ ಸೋಡಾ ಕುಡಿದ್ಬಿಟ್ಟು ನಮ್ಮ ಸೋಡಾ ಮೇಲೆ ಜಿಗುಪ್ಸ ಬಂದ್ಬಿಟ್ಟು ಗೈಸ್, ಇದಂತೂ ಪಕ್ಕ ಹಿಡನ್ ಸ್ಪಾಟು ಗೈಸ್. ಯಾಕೆಂದರೆ ಇಲ್ಲಿರೋರ್ಗೆ ಮಾತ್ರ ಗೊತ್ತಿರುತ್ತೆ, ನಮ್ಮ ಬ್ಯಾಂಗ್ಳೂರಿಂದ ಬರೋರಿಗೆ ಆಲ್ಮೋಸ್ಟ್ ಗೊತ್ತಿರಲ್ಲ. ಒಂದ್ಸರಿ ವಿಸಿಟ್ ಮಾಡಿ ನೇಚರ್ ಅಬ್ಸರ್ವ್ ಮಾಡ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಬರೋ ವೇ, ಆ ರೋಡು ಅಷ್ಟೇ ತುಂಬ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಇಲ್ಲೆಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ. ದೊಡ್ಡ ಫಿಶಸ್ ಎಲ್ಲ ಇದಾವೆ, ಇಲ್ಲ ಆಗ್ಬೇಕಿತ್ತು ನಾವು. ವಾವ್ ಗೈಸ್, ಕೆಳಗಡೆ ಎಲ್ಲ ಹೋಗ್ಬೋದು ನಾವು. ಸೊ ಇದು ಏನ್ ಟೆಂಪಲ್ ಹೇಳಿದ್ದು? ಶಿಶಿಲೇಶ್ವರ ದೇವಸ್ಥಾನ. ಅಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ಗೈಸ್ ನೀವು. ಓ ಇಲ್ಲೆಲ್ಲ ಗೈಸ್ ಇವ್ರು ನೋಡಿ ಗೈಸ್, ಎತ್ಕೊಂಡ್ ಬರ್ಬೋದಿತ್ತಲ್ಲ ಕೈಲಿಗೆ. ಶೆಟ್ ಗೈಸ್ ಇವರು ನೀರಲ್ಲೆಲ್ಲ ಇಳಿತಿದ್ದಾರೆ. ಫಿಶಸ್ ಸ್ವಲ್ಪ ವೈಲೆಂಟ್ ಆಗುತ್ತೆ. ನೋಡಿ ಇದು ಟೆಂಪಲ್. ಇದೇನಪ್ಪ ಇದು? ಏನ್ ಕಲ್ಲಿದು? ಅಕ್ಕ ಇದೇನಕ್ಕ ಇದು? ದೇವ್ರ ಕಲ್ಲ. ಇದು ನೋಡೋಕ್ಕಂತೂ ತುಂಬ ಹಳೇದಾಗೆ ತುಂಬ ಚೆಂದ ಇದೆ. ಸೂಪರ್ ಆಗಿದೆ, ಹಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ನೀವೊಂದ್ಸರಿ ಇಲ್ಲಿಗೆ ಬಂದರೆ ಇಲ್ಲಿಗೆ ವಿಸಿಟ್ ಮಾಡಲೇಬೇಕು. ಶಿವನ್ ಟೆಂಪಲ್ ಇದೆ. ಸೊ ನಮ್ಮ ಸಬ್ಸ್ಕ್ರೈಬರ್ಸು ಹಿಂಗೆ ದರ್ಶನ ಮಾಡ್ಕೊಬೋದು ಗೈಸ್. ನೀವೆಲ್ಲ ಶಿಶಿಲೇಶ್ವರ ನೋಡ್ಬೋದು ಗೈಸ್. ಇದು ಎಂಥ ಸ್ಪಾಟ್ ಗೊತ್ತಾ ಗೈಸ್? ಇಲ್ಲೆಲ್ಲ ಒಳಗಡೆ ಗೈಸ್ ನಮ್ಮ ಬೇಬಿ ಅಲ್ಲಿ ಹಾವು ಅಂತ ಭಯ ಬಿಟ್ಟು ಇನ್ನು ಶಾಕ್ ಅಲ್ಲೇ ಇದ್ದಾರೆ ಗೈಸ್. ಏನ್ ಗೊತ್ತಾ ಗೈಸ್, ಅಲ್ಲಿ ಆಕ್ಚುಲಿ ವರ್ಷದಲ್ಲಿ ಅದು ಯಾವ ಟೈಮಲ್ಲಿ ಯಾವ ಟೈಮ್ಗೆ ನಾಗಪಂಚಮಿ ದಿನ ಮಾತ್ರ ಅಲ್ಲಿ ಒಳಗಡೆಗೆ ಎಂಟ್ರಿ ಇರುತ್ತಂತೆ ಗೈಸ್. ನಾಗಬನ ಅಂತ ಅದನ್ನ ಆಚೆ ಕಡೆ ಇಟ್ಟಿದ್ವಿ. ನಾವಿಬ್ರು ಡೀಪಾಗಿ, ನಾನು ಅಕ್ಕ ಅಮೂಲ್ಯ ನೋಡ್ತಾ ಇದೀವಿ. ಅವಿಯಣ್ಣ ಬಂದ್ಬಿಟ್ಟು ಉಸ್ ಅಂತ ಸೌಂಡ್ ಮಾಡಿದ್ರು ಆ ವಿಡಿಯೋಲ್ ನೋಡಿ. ಯಪ್ಪಾ ನೆಕ್ಸ್ಟ್ ಲೆವೆಲು ಎದುರ್ಕೊಂಡಿದೀವಿ ಅಂದ್ರೆ ಇವಾಗವರೆಗೂ ಆಡ್ಬಿಟ್ಟು ಕಡಿಮೆ ಆಗಿಲ್ಲ. ಇವಾಗ ಅಕ್ಕಗಂತೂ ಏನೋ ಆಗ್ಬಿಟ್ಟಿದ್ದಾರೆ ಗಾಂಡ್. ಅಯ್ಯೋ ಕ್ರೇಜಿ. ನಮ್ಮಮ್ಮ ಅಂತೂ ಹತ್ರಕ್ಕೂ ಬರ್ಲಿಲ್ಲ. ಗೈಸ್ ಅಲ್ಲಿ ಎಂಟ್ರಿನೇ ಇಲ್ಲ. ಇವರೇ ಏನೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ತೀನಿ ಅಂತ ಹೋದ್ರು, ಭಯಪಟ್ಟು ಓಡ್ ಬಂದ್ರು. ಅದನ್ನ ರಿವೈಂಡ್ ಮಾಡಿ ವಿಡಿಯೋ ನೋಡಿ. ಅದಿವಳು ಇಲ್ಲೆಲ್ಲ ಒಳಗಡೆ ಓಡೋಗಿದ್ಯಾರು ಗೈಸ್? ನಾನು ಓಡೋದೆ. ಅಲ್ಲ ನಾವ್ ಇಬ್ರು ಬಿದ್ಬಿಡ್ತೀವಿ ಅವ್ರ ಮೇಲೆ ಅಂದ್ಬಿಟ್ಟು ಇವನು ಹಿಂಗೆ ಅಕ್ಕ ಇಲ್ಲ ನೀವೆಲ್ಲ ಇದೇ ತೋರಿಸ್ತೀನಿ. ನಾನು ಹಿಂಗೆ ಡೀಪ್ ಆಗಿ ಹಿಂಗ್ ವಿಡಿಯೋ ಮಾಡ್ತಾ ಇದೀನಿ ಅಂದ್ಲು. ನಾನು ಏನೋ ಆಯ್ತಪ್ಪ ಅಂತ ಬೇರೆ ಉಸ್ ಅಂತ ಬೇರೆ ಸೌಂಡ್ ಮಾಡಿದ್ರು. ಹಿಂದಗಡೆ ಹಿಂಗ ಅಂತಿದ್ನಲ್ಲ ಇವನಿಗೆ ಭಯ ಆಗೋಯ್ತು. ನೋಡ್ಬೋದು ಅಕ್ಕ ಅಲ್ಲಿ ಇದಾರೆ ನೋಡಿ, ಎಲ್ಲಿ ಹೋಗಿದ್ದಾರೆ ನೋಡಿ ಗೈಸ್. ನಮ್ಮ ಬೇಬಿ ಎಲ್ಲೋ ಕಾಣಿಸ್ತಾ ಇಲ್ಲಪ್ಪ. ನೋಡಿ ಗೈಸ್ ಏನ್ ಮಾಡ್ತಿದ್ದಾರೆ. ಬೇಬ್ ಇಲ್ಲೇ ಇರಪ್ಪ, ಅಪ್ಪ ಇಲ್ಲೇ ಬೇಬ್ ನೋಡಿ ಗೈಸ್ ಅಲ್ಲಿ ಹೋಗಿ ಮಾಡ್ತಿದ್ದಾರೆ. ಪವಿತ್ರ ಅಂತ ಗೈಸ್. ಬನ್ನಿ ಬೇಗ ಬನ್ನಿ ಮೇಡಮ್ ಬೇಗ. ಇವ್ರದೇ ಲೇಟಕ್ಕ ಹೋಗ್ಲು. ಸೊ ಈಗ ಗಣಪತಿ ಟೆಂಪಲ್ ಬಂದಿದ್ವಿ. ಸೊ ಇಲ್ಲಿ ಅವಲಕ್ಕಿ ಸಕ್ಕತ್ತಾಗಿರುತ್ತೆ. ಒಂದ್ಸರಿ ಬಂದಾಗ ಪ್ರಸಾದ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಮಾಡಿರ್ತಾರೆ.
ಸೊ ಇದ್ರದ್ದೊಂದು ಸ್ಟೋರಿ ಇದೆ, ಇದ್ರದ್ದೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಸೊ ಈ ಟೆಂಪಲ್ ಕಟ್ಟಬೇಕಾದ್ರೆ ಸೊ ಒಂದು ದಿನ ನೈಟಲ್ಲೇ ಆ ಟೆಂಪಲ್ನ ಕವರ್ ಮಾಡಬೇಕು, ಇಲ್ಲ ಅಂದರೆ ಕಟ್ಟೋಂಗಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಹೇಳಿದ್ರು. ಸೊ ಆ ಟೆಂಪಲ್ಲು ಆ ಟೈಮ್ ಒಳಗಡೆ ಕಟ್ಟೋಕ್ಕಾಗ್ದಿರ ಅದೇನು ಮಾಡಿದ್ರು, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ರು. ಸೊ ಇವಾಗ ಆ ಟೆಂಪಲ್ ಹೇಗಿದೆ ಅಂತ ನೋಡಿಸ್ತೀನಿ. ಸೊ ನೋಡ್ಬೋದು, ನೀವೆಲ್ಲ ಹೀಗೆ ದರ್ಶನ ಮಾಡ್ಬೋದು. ದೇವ್ರ ದರ್ಶನ ತೋರಿಸ್ತೀನಿ, ಫೋನಲ್ಲೇ ನೋಡ್ಕೊಂಬಿಡಿ. ಹೋಗು ಅವರೆಲ್ಲ ಇದನ್ನೆಲ್ಲ ಮುಟ್ಟೋದಕ್ಕೆ ಭಯಪಡ್ತಾರೆ. ನಮ್ಮಮ್ಮ ನೋಡಿ ಏನು ಮಾಡಲ್ಲ, ಹೋಗ್ಬೇ. ಹಾಂ ಹಾಂ ಹಾಂ, ಹಂಗೆಲ್ಲ ಮಾಡಬೇಡ, ಹಂಗೆ ಮಾಡಿದ್ರೇ ಅದೇನ ಮಾಡೋದು. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಪಿಕಾಕು ಸೂಪರ್, ಎಷ್ಟು ಕ್ಯೂಟ್ ಆಗಿದೆ ನೋಡು. ಅಕ್ಕ ನೋಡ್ದಾ ಅದಿವಾಗ ಇದನ್ನ ಮಾಡಬೇಕು, ಅವಾಗ ಸಾಕಾಗಿರುತ್ತೆ ಗೈಸ್. ಅದು ನೋಡಿ ಟೆಂಪಲ್ಲು ಇಷ್ಟೆಲ್ಲ ನಾಯ್ಸ್ ಇದೆ, ಆದ್ರೂ ಅದು ಧೈರ್ಯವಾಗಿ. ಅದು ಹೆಣ್ಣು, ಹೆಂಗೆ ಗೊತ್ತಾಗುತ್ತೆ ಬಾಯ್ ಅಂತ? ಹೌದಾ? ಮೋಸ್ಟ್ ಕತ್ಲಾಗಿದೆ ಈಗ. ಸೊ ನಾವು ವಿ ಹ್ಯಾವ್ ಕಮ್ ಟು ಕುಕ್ಕೆ ಸುಬ್ರಹ್ಮಣ್ಯ. ಯಾಕೋ ಇವತ್ತು ಮನೆಗೆ ಹೋಗೋದು ಡೌಟ್ ಅನಿಸ್ತಾ ಇದೆ. ಏನು ಬೇಬ್, ಇಷ್ಟೊತ್ತಲ್ಲಿ ನೈಟ್ ಟ್ರಾವೆಲ್ ಮಾಡಬೇಕಾ ಬೇಬ್? ಈಗ ನೈಟ್ ಟ್ರಾವೆಲ್ ಮಾಡಬೇಕಾ? ಆ್ಯಕ್ಚುಲಿ ಎಲ್ಲ ಟೆಂಪಲ್ಸು ಒಂದೇ ದಿನ ನೋಡಿಬಿಟ್ರೆ ಈಸಿ ಇರುತ್ತೆ. ಡೇ ಬೇರೆದಕ್ಕೆ ಏನಾನ ಇದಾಗ್ಬೋದು, ಬೇಕೆ ನಾನು ಮಾನಿ ನೋಡಿ ಆಲ್ವೇಸ್ ಥಿಂಕಿಂಗ್ ಲೈಕ್ ಎ ಬಿಸ್ನೆಸ್ ಮ್ಯಾನ್. ನೀವು? ಐ ಆಲ್ವೇಸ್ ಥಿಂಕ್ ಲೈಕ್ ಎ ಕಾಮನ್ ಗರ್ಲ್, ರೈಟ್? ನಾವು ಬರೋಷ್ಟು ಲೇಟ್ ಆಗಿಬಿಟ್ಟಿತ್ತು. ಟೆಂಪಲ್ ಇಸ್ ಟೆಂಪಲ್ ಸುತ್ತಾಡಿ ಸಾಕಾಯ್ತು. ಇನ್ನು ಟೆಂಪಲ್ ಇನ್ನೊಂದು ಹೇಳ್ಬೇಕಂದ್ರೆ, ನಿಜ ಹೇಳ್ಬೇಕಂದ್ರೆ ಈ ಟೆಂಪಲ್ ವೈಬ್ಸು, ಅಲ್ಲಿ ಟೆಂಪಲಲ್ಲಿ ಕೂತ್ಕೊಂಡ್ರೆ ಈಸಿ ಇರುತ್ತೆ. ವಾಟ್ ಯು ವಿಲ್ ಟೆಲ್? ಸೊ ಮನಸ್ಸಿಗೆ ಖುಷಿ ಕೊಡೋದು ಅಂದರೆ ಕೆಲವೊಂದು ಸರಿ ಕೊಡುತ್ತೆ. ಹೇಗೆ ಅಂದರೆ ಕ್ಲೈಮೇಟು ಸಪೋರ್ಟ್ ಮಾಡಬೇಕು, ಆ ಮನಸ್ಸು ಶುದ್ಧವಾಗಿರಬೇಕು, ಆ ಪೀಸ್ ಬರಬೇಕು. ಅದು ಕೆಲವೊಂದು ಸಾರಿ ಮಾತ್ರ ಬರುತ್ತೆ. ಇವಾಗ ನಮ್ಗೆ ಅದು ಬಂದಿದೆ. ಸೊ ಒಂದು ಫುಲ್ ಬೆಳಗ್ಗೆಯಿಂದ ಸ್ಟ್ರೈನು, ಬೆಳಗ್ಗೆಯಿಂದ ಬ್ಲೆಸ್ಡು, ಇನ್ನೊಂದು ಪೀಸ್ ಆಫ್ ಮೈಂಡು, ನೋ ಸೆಲ್ ಫೋನ್ಸು. ಸೊ ಇವಾಗ ಒಂದು ಸ್ವಲ್ಪ ಕೂತ್ಕೊಂಡಿದ್ರೆ ಆ ಫೀಲೇ ಬೇರೆ. ಒಳ್ಳೆ ಚಂದ ಗಾಳಿ ಬರ್ತಿದೆ ಗೈಸ್. ಫ್ಯಾನ್ ನೋಡಿ ಎಷ್ಟು ಕೊಡ್ತೀವಿ. ಈ ಪೀಸನ್ನ ಟೆಂಪಲಲ್ಲಿ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತೆ. ವಾಟ್ ಯು ವಿಲ್ ಟೆಲ್ ಬೇಕು? ಟೆಂಪಲ್ ಓಡಾಡ್ತೀವಿ. ಅದನ್ನು ಗಿಚ್ಚಬೇಡ, ಇವಳು ಆ್ಯಕ್ಚುಲಿ ಪಿಂಪಲ್ ಬಂದರೆ ಗಿಚ್ತಾ ಇರ್ತಾಳೆ. ಅಮೂಲ್ಯ ಯಾರ್ದು ಬೇಬಿನ ಎತ್ಕೊಂಡು ಆಟ ಆಡಿಸ್ಕೊಂಡಿದ್ದಾಳೆ. ಅವಳು ಎಷ್ಟು ಚೆನ್ನಾಗಿ ಬರ್ತಿದ್ದಾಳೆ ನೋಡು. ಬೇಬ್ ಗರ್ಲ ಬಾಯ ಬಾ ಬೇಬ್. ಬಾಯ್ ಅವ್ರಿಗೆ ಇಲ್ಲಿ ತೇರು ನಡೀತಾ ಇದೆ ನೋಡಿ. ಈಗ ಒಳ್ಳೆ ಟೈಮಿಗೆ ಬಂದಿದ್ದೀವಿ ಬೇಬ್. ಹಂಗಾದ್ರೆ ನಾವು ಇವಾಗ ನಾವು ತೇರು ನೋಡೋದ್ರಲ್ಲಿ
ಕಾಶಿಯಲ್ಲಿ ಈ ಬ್ಯೂಟಿ ನೋಡಿದ್ದೀರಾ? ಸೊ ನೋಡಿ, ಸೊ ತೇರಿಂದ ಎಲ್ಲ ಭಕ್ತಾದಿಗಳು ಹಿಂದೆನೇ ಹೋಗ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಅಮೂಲ್ಯ ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಓಡ್ತವ್ರೆ.